ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಸಂಬಂಧಪಟ್ಟಂತೆ ಒಂದು ಕ್ಲಾಸನ್ನು ಮಾಡಿದ್ವಿ. ಕ್ಲಾಸ್ 1 ಅಂಥೇಳಿ ಒಂದು ಟೆಸ್ಟನ್ನು ನಾವು ಏನು ಮಾಡಿದ್ವಿ, ಸೊಲ್ಯೂಷನ್ ಮಾಡಿದ್ವಿ. ಟೋಟಲು 50 ಕ್ವಶನ್ಸು. ಇದು ಕ್ಲಾಸಸ್ಸನ್ನು ಏನು ಮಾಡ್ತಾ ಇದ್ದೇನಲ್ಲ, ಎಕ್ಸ್ ಮತ್ತು ವೈ ಗ್ರೂಪ್ಗಳಿಗೆ ಎರಡೂ ಸಂಬಂಧ ಇರುತ್ತೆ. ಓಕೆ, ಡೋಂಟ್ ವರಿ. ಕೆಲವೊಬ್ಬರಿಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇರೋದಿಲ್ಲ, ಕೆಲವೊಬ್ಬರಿಗೆ ಇರುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸು. ನಿಮಗೆ ಸಿಲೆಬಸ್ ಪ್ರಕಾರ ನಿಮ್ಗೆ ಗೊತ್ತಾಗುತ್ತಲ್ಲ, ಇಷ್ಟೇ ಅದ ಅಂತಂದ್ರೆ ಅದನ್ನು ಬಿಟ್ಟು ಉಳ್ಕಿದ್ದೆಲ್ಲ ನೀವು ನೋಡುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ಜಿ ಕೆ ನಮಗೆ ಇದರಲ್ಲಿ ಕೇಳಿದ್ದು ಅವ್ರಿಗೆ ಕೇಳೋಂಗಿಲ್ಲ, ಅವ್ರಲ್ಲಿ ಕೇಳಿದ್ದು ಇವ್ರಿಗೆ ಕೇಳೋಂಗಿಲ್ಲ ಅಂತ ಏನಿಲ್ಲ ರೂಲ್ಸು. ಅದಕ್ಕೋಸ್ಕರ ನಾನು ಇಬ್ಬರಿಗೂ ಹೆಲ್ಪ್ ಆಗುವಂಗೆ ನಾನು ಟೆಸ್ಟನ್ನು ಮಾಡ್ತಾಯಿದ್ದೆ. ಆಲ್ರೆಡಿ ಇವು ಪ್ರಿವಿಯಸ್ ಇಯರ್ ಕೇಳಿದಂಥ ಕ್ವಶನ್ಗಳು ಕೆಲವೊಂದು ಮಧ್ಯದಲ್ಲಿ ಎಲ್ಲಾದರೂ ಏನಪ್ಪ ಕರೆಂಟ್ ಅಫೇರ್ಸ್ ಆವಾಗಿನ ಕೇಳಿದರೆ ಇವಾಗಿನ ನಾನು ಕರೆಂಟ್ ಅಫೇರ್ಸ್ ಮಿಕ್ಸ್ ಮಾಡಿ ನಿಮಗೆ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ. ವೆರಿ 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 ಇಂಪಾರ್ಟೆಂಟ್ ಕ್ಲಾಸಸ್ ಆಗುತ್ತೆ. ಇದನ್ನು ಎಂಡ್ವರೆಗೂ ಕ್ಲಾಸಸ್ಸನ್ನು ನೋಡಿರಿ. ಯಾಕಂದರೆ 50 ಕ್ವಶನ್ಸ್ ಏನದಾವಲ್ಲ, ಎಂಡ್ವರೆಗೂ ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ, ಟ್ರಿಕ್ಕಿ ಕ್ವಶನ್ಸ್ ಅದಾವೆ. ಓಕೆ, ಅದೇ ರೀತಿ ನೇವಿ ಕೂಡ ಹೊಸದಾಗಿ ಕನ್ಫರ್ಮ್ ಆಗೈತಿ. ಅದು ಕೂಡ ಬೆಳಗ್ಗೆ ಕ್ಲಾಸನ್ನು ನಾನು ಮಾಡಿದ್ದೀನಿ. ಓಕೆ, ಅದನ್ನೂ ಕೂಡ ಕ್ಲಾಸ್ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಈ ಕ್ಲಾಸ್ ಮುಗಿದ್ಮೇಲೆ ನೆಕ್ಸ್ಟ್ ನಾಳೆ ಅಥವಾ ನಾಳೆದು ಕ್ಲಾಸಲ್ಲಿ ಮ್ಯಾಥಮೆಟಿಕ್ಸು ಏನಪ್ಪ ಅಗ್ನಿವೀರಿಗೆ ಬೇಸಿಕ್ ನೆಕ್ಸ್ಟ್ ಕ್ಲಾಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಟೈಮ್ ಸ್ವಲ್ಪ ಕಮ್ಮಿ ಸಿಗ್ತೈತಿ, ಅದಕ್ಕೋಸ್ಕರ ನಾನು ಟೈಮ್ ಮಾಡಿಕೊಂಡು ನಿಮಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ವಿಡಿಯೋನ ಆಲ್ಮೋಸ್ಟ್ ಎಲ್ಲರೂ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾರೋ ಎಲ್ಲರಿಗೂ ಶೇರ್ ಮಾಡಿರಿ. ಓಕೆ, ಡನ್. ನೋಡಿರಿ, ಈ ನಾನು 50 ಕ್ವಶನ್ಗಳನ್ನು ತಗೊಂಡಿನಿ. ಕೆಲವೊಂದಿಷ್ಟು ಇವು ಏನಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸನ್ನು ನಾನು ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟು 19/2023 ಜನವರಿಯಲ್ಲಿ ನಡೆದಂತಹ ಕ್ವಶನ್ ಪೇಪರ್ ಸೆಟ್ಟನ್ನು. ಅದೇ ರೀತಿ ಅಲ್ಲಿ ಕೆಲವೊಂದು ಎಲ್ಲರ ಕಡೆ ಕ್ವಶನ್ ಪೇಪರ್ ಇರೋಂಗಿಲ್ಲ, ಇದ್ರೂ ಏನು ಮಾಡ್ತೀರಿ, ಆನ್ಸರ್ ನೋಡ್ಕೊತ ಹೋಗಿರ್ತಾರೆ. ಅದು ಯಾಕೆ ಆನ್ಸರ್ ಅದಾಗಿತ್ತು ಅನ್ನೋದನ್ನು ಮೇನ್ ಇಂಪಾರ್ಟೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಇಂಗ್ಲೀಷ್ ಎಲ್ಲ ಟಾಪಿಕಲ್ಲಿ ಎಲ್ಲ ಕ್ವಶನ್ಸ್ ಮೇಲೆ. ಓಕೆ, ಡೀಟೇಲಾಗಿ ಹೇಳ್ತೀನಿ, ಎಂಡ್ವರೆಗೂ ನೋಡ್ತಾ ಹೋಗ್ರಿ. ಓಕೆ, ಫಸ್ಟ್ ಕ್ವಶನ್ ಏನದ ನೋಡಿರಿ. ಇಲ್ಲಿ ಒಂದು ಏನು ಕೊಟ್ಟಾರಪ್ಪ ಅಂದ್ರೆ ಒಂದು ಸೆಂಟೆನ್ಸ್ ಕೊಟ್ಟಾರೆ. ಓಕೆ, ಸೆಂಟೆನ್ಸ್ ಹ್ಯಾವ್ ಅ ಎರರ್ ಅಂದ್ರೆ ಈ ಒಂದು ಸೆಂಟೆನ್ಸ್ ಅದ ಇಲ್ಲಿ. ಓಕೆ, ಈ ಸೆಂಟೆನ್ಸಲ್ಲಿ ಒಂದು ಎರರ್ ಅದ ಅಂತ ಅದನ್ನ ಕಂಡುಹಿಡಿ ಅಂದ್ರೆ ಆ ಎರರ್ ಯಾಕದ ಅಂತೇಳಿ ಫಸ್ಟಿಗೆ ಯಾವುದದ ಅಂತ ಎರರ್ ಅಂತಂದ್ರೆ ಫಸ್ಟಿಗೆ ಇಲ್ಲಿ ಎರರ್ ಬಂದುಬಿಟ್ಟು ಹೀ ಡಿಪಾರ್ಟೆಡ್ ದ್ಯಾಟ್ ಅಂಥೇಳಿ ಇದು ಏನಪ್ಪ ಎರರ್ ಅದ ಅಂದ್ರೆ ಆಪ್ಷನ್ ನಂಬರ್ ಬಿ. ಯಾಕೆ ಅದಾಗೈತೆ ಅಂತಂದ್ರೆ ಇದರ ಬದಲಿಗೆ ಏನಾಗಬೇಕಾಗಿತ್ತು ಅಂದ್ರೆ ಹೀ ಡಿಪಾರ್ಟೆಡ್ ವ್ಹೆನ್ ಬರಬೇಕಾಗಿತ್ತು. ಅಂದ್ರೆ ದ್ಯಾಟ್ ಬದಲಿಗೆ ಏನು ಬರಬೇಕು, ವ್ಹೆನ್ ಬರಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ಏನಪ್ಪ ಹೀ ಡಿಪಾರ್ಟ್ ದ್ಯಾಟ್ ಈ ಎರರ್ ಅದ. ನೋಡಿರಿ, ಈಗ ಎರರ್ ಅದ ಅಂತ ಗೊತ್ತಿರೋದು ಆನ್ಸರ್ ಹೇಳ್ತಾರೆ ಯಾರೇ, ಆದರೆ ಯಾಕಾಗೈತಿ ಅಲ್ಲಿ ಆ ಜಾಗದಾಗ ಏನು ಬರಬೇಕು ಅಂಥೇಳಿ ನಿಮ್ಗೆ ಅದಕ್ಕೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿರಿ. ಏನು ರೀ, ಇದು ನಮ್ಗೆ ಎರರ್ ಅದ. ಓಕೆ, ಒಂದು ವೇಳೆ ಎರರ್ ಇಲ್ಲ ಅಂದ್ರೆ ನೋ ಎರರ್ ಅಂತೇಳಿ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕೂಡ ಏನಪ್ಪ 4 ಪಾಯಿಂಟ್ಸ್ ಇದಾವೆ. ರಾಮ ಹ್ಯಾಸ್ ಆ್ಯನ್ ಲಾರ್ಜ್ ಅಮೌಂಟ್ ಆಫ್ ಮನಿ. ಇದರಲ್ಲಿ ಯಾವುದು ಎರರ್ ಅದ ಅಂಥೇಳಿ ಇಲ್ಲಿ ಕೊಟ್ಟಂಥದ್ದು ಎಯಲ್ಲಿ ನಮ್ಮದು ಎರರ್ ಅದ. ಯಾಕಂದ್ರೆ ಅವರು ಏನು ಕೊಟ್ಟಾರಂದ್ರೆ ಎ ಒಳಗೆ ರಾಮ ಹ್ಯಾಸ್ ಆ್ಯನ್ ಅದ ರೀ, ಹೌದಾ. ಈ ಆ್ಯನ್ ನಮಗೆ ಬರಬಾರ್ದು, ರಾಮ ಹ್ಯಾಸ್ ಎ ಬರಬೇಕಿಲ್ಲ. ಅದಕ್ಕೋಸ್ಕರ ನಮಗೆ ಇಲ್ಲಿ ನಮ್ಮದು ಏನದ ಮಿಸ್ಟೇಕ್ ಅದ, ಎರರ್ ಅದ, ಹೌದಾ. ಡನ್. ನೆಕ್ಸ್ಟ್ ಇಲ್ಲಿ ಕೂಡ ಏನು ಸೆಗ್ಮೆಂಟ್ ಸೆಂಟೆನ್ಸ್ ಗ್ರಾಮ್ಯಾಟಿಕಲ್ ಎರರನ್ನು ಕಂಡುಹಿಡಿ ಅಂತಾರೆ. ಓಕೆ, ದೇ ಹ್ಯಾಡ್ ಟು ವೇಟ್ ಫಾರ್ ದ ಲಗೇಜಸ್ ಟು ಬಿ ಪುಟ್ ಇನ್ ಟು ಕ್ಯಾಬ್ ಬಿಫೋರ್ ದೇ ದೆಮ್ಸೆಲ್ವ್ಸ್ ಗಾಟ್ ಇನ್ ಟು ಇಟ್. ಇಲ್ಲಿ ಕೊಟ್ಟಂಥದ್ರಲ್ಲಿ ಏನಪ್ಪ ನಮ್ಮದು ಮಿಸ್ಟೇಕ್ ಅದ ಅಂತಂದ್ರೆ ಫಾರ್ ದ ಲಗೇಜಸ್. ನೋಡಿರಿ, ಫಾರ್ ದ ಲಗೇಜಸ್ ಅಂತ ಯಾಕೆ ಮಿಸ್ಟೇಕ್ ಅದ ಅಂತಂದ್ರೆ ಈ ಲಗೇಜಸ್ ಏನದರಲ್ಲ, ಇಲ್ಲಿ ಏನು ಶಬ್ದ ಬರಬೇಕಂದ್ರೆ ಓನ್ಲಿ ಲಗೇಜ್ ಅಷ್ಟೇ ಬರಬೇಕು, ಎಸ್ ಬರೋಂಗಿಲ್ಲ, ಲಗೇಜ್ ಅಷ್ಟೇ ಬರಬೇಕು. ಅದಕ್ಕೋಸ್ಕರ ಇದು ಎರರ್. ಓಕೆ, 4ನೇ ಕ್ವಶನ್ ನೋಡಿರಿ.
ಇಲ್ಲಿ ಒನ್ ವರ್ಡ್ ಅಂದ್ರೆ ಈ ಒಂದು ಸೆಂಟೆನ್ಸ್ ಎಲ್ಲ ಸೇರಿ ಒಂದು ವರ್ಡನ್ನು ನಾವು ಸೆಲೆಕ್ಟ್ ಮಾಡಬೇಕು. ಏನು ಕೊಟ್ಟಾರ, ಅ ಡಿಸಿಷನ್ ಆನ್ ವಿಚ್ ಒನ್ ಕೆನಾಟ್ ಗೋ ಬ್ಯಾಕ್ ಅಂತಂದಾಗ ಇದ್ರದ್ದು ಏನಂತಂದಾಗ ಇದರ ಅರ್ಥ ಡಿಸಿಷನನ್ನು ಚೇಂಜ್ ಮಾಡೋಂಗಿಲ್ಲ ಅಂಥೇಳಿ. ಅಂದ್ರೆ ಇದ್ರದ್ದು ಆಪ್ಷನ್ನು ಏನಾಗುತ್ತಪ್ಪ ಅಂದ್ರೆ ಇರ್ರಿವೇಬಲ್ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಹೇಳ್ರಿ, that cannot be changed ಅನ್ನಂಗೆ, ಅವನು ಚೇಂಜ್ ಮಾಡೋಂಗಿಲ್ಲ ಅನ್ನಂಗೆ. ಇದ್ರದ್ದು ಇನ್ನೊಂದು ಅರ್ಥ ಅನ್ಬೋದು, ಅಥವಾ ಈ ಒಂದು ಸೆಂಟೆನ್ಸ್ಗೆ ಒಂದೇ ಶಬ್ದವನ್ನು ಬಳಸಿದ್ದು. ಯಾಕಂತಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬೇಕು. ಯಾಕಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ 5ನೇ ಕ್ವಶನ್ ಫುಲ್ ಎಂಡ್ವರೆಗೂ ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವುದು ಕರೆಕ್ಟಾಗಿ ಏನಪ್ಪ ಸ್ಪೆಲ್ಲಿಂಗನ್ನು ಕರೆಕ್ಟ್ ಯಾವುದು, ಕಂಫರ್ಟೇಬಲ್ ಒಂದೇ ಸರಿಯಾಗದ, ಅದು ಒಂದೇ ನಮ್ಮದು ಕರೆಕ್ಟ್. ನೆಕ್ಸ್ಟು 6ನೇ ಕ್ವಶನ್ ಇಲ್ಲೇನು ಕೇಳ್ಯಾರ, ಸಿನೋನಮಿ ಕೇಳ್ಯಾರ, ಸಮಾನಾರ್ಥಕ ಪದ ಏನದ ರೀ. ಫಸ್ಟಿಗೆ ಅವುಗಳ ಅರ್ಥವನ್ನು ನೋಡಿರಿ. ಸ್ಟ್ರೇನ್ ಅಂತಂದ್ರೆ ಏನು, ಖಂಡಿಸು ಅಂತೀವಿ ನಾವು. ಏನು ರೀ, ಖಂಡಿಸು. ಸ್ಟ್ರಿಕ್ಟ್ ಅಂತಂದ್ರೆ ಏನು ರೀ, ಹೌದಾ, ಸ್ಟ್ರೇನ್. ಓಕೆ ವೇಟ್ ಇಲ್ಲಿ ಸಿನೋನಮಿ ಕೇಳ್ಯಾರಲ್ಲ. ಹಾಂ, ಸ್ಟ್ರೇನ್, ಸ್ಟ್ರಿಕ್ಟ್ ಸ್ವಲ್ಪ ನೋಡಿರಿ, ಇಂಗ್ಲೀಷ್ ಒಳಗೆ ಭಾಳಷ್ಟು ಅರ್ಥಗಳನ್ನು ಮಿಸ್ಟೇಕ್. ಸ್ಟ್ರೇನ್ ಅಂತಂದ್ರೆ ಏನಂತಾರೆ, ಸ್ಟ್ರಿಕ್ಟ್ ಅಂದ್ರೆ ಅದಕ್ಕೇನಂತಾರೆ, ಕಡು ಶಿಸ್ತು ಅಂತೀವಲ್ಲ ನಾವು. ಶಿಸ್ತು ಅಂತಂದ್ರೆ ಶಿಸ್ತಾಗಿ ಮೇಂಟೈನ್ ಮಾಡಿ, ಕಡು ಶಿಸ್ತು ಅಂದ್ರೆ ಭಾಳ ಏನು ಮಾಡ್ತಾರೆ ಸ್ಟ್ರಿಕ್ಟ್ ಮಾಡ್ತಾರೆ ಅಂತೀವಲ್ಲ ನಾವು. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಮೈಲ್ಡ್, ಲೀನಿಯಂಟ್, ಜೆಂಟಲ್ ಇವೆಲ್ಲ ಅಲ್ಲ, ಸ್ಟ್ರಿಕ್ಟ್ ಆಗಿರುವುದಕ್ಕೆ ನಾವು ಸ್ಟ್ರೇನ್ ಅಂತೇಳಿ ಇನ್ನೊಂದು ಅರ್ಥವನ್ನು ಹೇಳ್ತೀವಿ. ಓಕೆ, ನೆಕ್ಸ್ಟು ಇಲ್ಲಿ ಒಂದನ್ನು ನೋಡಿರಿ, ಏನು ಮೀನಿಂಗ್ ಗಿವನ್ ದ ಕ್ವೆಶನ್ ವುಡ್ ಅಪೋಸಿಟ್ ವರ್ಡ್ ಅಂದರೆ ಆ್ಯನಾಟಮಿಯನ್ನು ಕಂಡುಹಿಡಿಯೋದು. ಅಪೋಸಿಟ್ ವರ್ಡನ್ನು ಕಂಡುಹಿಡಿಯೋದು. ಇಲ್ಲಿ ನೋಡಿರಿ, ಕ್ಯಾಡಮ್ ಅಂತಂದರೆ ಏನು ರೀ, ಖಂಡಿಸು. ಇದಕ್ಕೆ ಖಂಡಿಸು ಅಂತೀವಿ ನಾವು. ಓಕೆ, ಶಬ್ದಗಳ ವ್ಯಾಖ್ಯಾನ ಇಲ್ಲಾಂದ್ರೆ ಮಿಸ್ಟೇಕ್ ಮಾಡ್ಕೊತೀವಿ, ಇನ್ಕ ಆತಲ್ಲ ಹಂಗೆ. ಏನು ರೀ, ನೆಕ್ಸ್ಟು ಕಾಸ್ಟಿಗೇಟ್ ಅಂತಂದ್ರೆ ದೂಷಿಸು ಅಂತೀವಿ ನಾವು. ಏನು, ದೂಷಿಸು. ನೆಕ್ಸ್ಟ್ ಸ್ಟಂಟ್ ಅಂದ್ರೆ ಜಂಬ ಅಂತೀವಲ್ಲ ಅದು. ಕಮ್ಯಾಂಡ್ ಅಂತಂದ್ರೆ ಆಜ್ಞೆ. ನೆಕ್ಸ್ಟು ಕಮೆಂಡ್ ಅಂತಂದ್ರೆ ಪ್ರಶಂಸೆ. ಇಲ್ಲಿ ಏನಂತಂದ್ರೆ ವಿರುದ್ಧ ಪದವನ್ನು ಕಂಡಿರಿ ಅಂತಾರೆ. ಈಗ ಕಮ್ಯಾಂಡ್ ಅಂತಂದರೆ ಏನು, ಖಂಡಿಸು ಅಂತಂದ್ರೆ ಅದನ್ನು ವಿರೋಧ ಮಾಡೋದು ಅಂತಂದಂಗೆ. ಅದ್ರದ್ದು ವಿರುದ್ಧ ಪದ ಒಪ್ಕೊಳ್ಳೋದು, ಪ್ರಶಂಸೆ, ಎಕ್ಸೆಪ್ಟ್ ಮಾಡೋದು ಅಂದ್ರೆ ಕಮ್ಯಾಂಡ್ ಅಂತೀವಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೋಡಿರಿ, ಈ ಥರ ಅರ್ಥಗಳು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟು ಇಲ್ಲಿ ಬಿಟ್ಟ ಸ್ಥಳವನ್ನು ಕಂಡುಹಿಡಿ ಅಂದ್ರೆ ನೋಡಿರಿ, ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಯು ನೀಡ್ ಅ ರೈಡ್ I would have left earlier. Option number A is right. I would have left earlier ಅಂದ್ರೆ ಅದಕ್ಕಿಂತ ಮುಂಚೆ ನಾನು ಹೋಗಿದ್ದೆ ಅಂತೇಳಿ. ಓಕೆ, 9ನೇ ಪ್ರಶ್ನೆ. ಇಂಗ್ಲೀಷಲ್ಲಿ 20 ಪ್ರಶ್ನೆಗಳಿದ್ದು ಅವುಗಳಲ್ಲಿ ಒಂದು ಪ್ಯಾರಾಗ್ರಾಫ್ ಮೇಲೆ 3 ಕ್ವಶನ್ಸು ಉಳಿಕಿದ್ದು. ಅಪೋಸಿಟ್ ವರ್ಡ್ ಒಂದು, ಸಮಾನಾರ್ಥಕ ಪದ ಒಂದು, ಬಿಟ್ಟ ಸ್ಥಳ 2, ಈ ರೀತಿ ಕ್ವಶನ್ಗಳು ಇರ್ತವೆ. ನೆಕ್ಸ್ಟು ಇದು ಕೂಡ ಬಿಟ್ಟ ಸ್ಥಳ. ಹಾರ್ಡ್ಲಿ ಹ್ಯಾಡ್ ಐ ರೀಚ್ಡ್ ಮೈ ಆಫೀಸ್ ವೆನ್ ಐ ಗಾಟ್ ಯುವರ್ ಮೆಸೇಜ್. ಅಂದ್ರೆ ನಿಮ್ಮ ಮೆಸೇಜ್ ಯಾವಾಗ ನನಗೆ ತಲುಪಿತ್ಲ, ತಲುಪೋಕ್ಕಿಂತ ನಾನು ಆಫೀಸ್ಗೆ ರೀಚ್ ಆಗಿದ್ದೆ ಅಂತೇಳಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. 10ನೆಯ ಪ್ರಶ್ನೆನ ನೋಡಿರಿ. ಗಾರ್ಗೇಜ್ ಹ್ಯಾಸ್ ನೆವರ್ ಬೀನ್ ಟು ಇಂಡಿಯಾ, ಹ್ಯಾಸ್ ಹಿ ಅಂತಂದ್ರೆ ಇಲ್ಲಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ಕೇಳ್ತಾರೆ. 1 ಅಥವಾ 2 ಕ್ವಶನ್. ಕ್ವಶನ್ ಟ್ಯಾಗ್ ಹ್ಯಾಸ್ ಹಿ, ಹೌದು ಅವನ ಅಂತ ಕೇಳ್ತಾರೆ. ಓಕೆ, ಡನ್. 11ನೇ ಪ್ರಶ್ನೆ ಏನಪ್ಪ, ಇಲ್ಲಿ ಚೂಸ್ ಆಪ್ಷನ್ ದ್ಯಾಟ್ ಬೆಸ್ಟ್ ಟ್ರಾನ್ಸ್ಫಾರ್ಮ್ ಆಫ್ ಸೆಂಟೆನ್ಸ್ ಇನ್ ಟು ಇಟ್ಸ್ ಅದರ್ವೈಸ್. ಓಕೆ, ನೋಡಿರಿ, ವಿ ಆ್ಯಡೆಡ್ ಅಪ್ ದ ಮನಿ ಆ್ಯಂಡ್ ಫೌಂಡ್ ಇಟ್ ವಾಸ್ ಕರೆಕ್ಟ್. ಇದಕ್ಕೆ ಇನ್ನೊಂದು ನಾವು ಸೆಲೆಕ್ಟ್ ಮಾಡಿರಿ ಅಂತಂದ್ರೆ ಏನಾಗುತ್ತೆ ರೀ, ದ ಮನಿ ವಾಸ್ ಆ್ಯಡೆಡ್ ಅಪ್ ಆ್ಯಂಡ್ ಫೌಂಡ್ ಟು ಬಿ ಕರೆಕ್ಟ್. ದಿಸ್ ಈಸ್ ಆನ್ಸರ್. ಓಕೆ, ನೆಕ್ಸ್ಟ್
ಅಂದ್ರೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂದಾಗ ಪ್ರೀವಿಯಸ್ಸು. ನೆಕ್ಸ್ಟು ಡೈರೆಕ್ಟ್ ಇಂಡೈರೆಕ್ಟ್ ಫಾರ್ಮ್ ಅಂತಂದ್ರೆ ಕ್ಯಾನ್ ದ ಚಿಲ್ಡ್ರನ್ ಗೆಟ್ ಟೇಸ್ಟಿ ಮೀಲ್ಸ್ ಆ್ಯಟ್ ಸ್ಕೂಲ್. ಮಕ್ಕಳು ಸ್ಕೂಲಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಟೇಸ್ಟಿ ರುಚಿಯಾದ ಊಟವನ್ನು ಪಡೀತಾರೆ. ಅದಕ್ಕೆ ನಾವು ಏನಪ್ಪ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಮಾಡಂತಂದಾಗ ಅವಾಗ ಏನಾಗುತ್ತೆ, ಐ ಆಸ್ಕ್ಡ್ ಇಫ್ ದ ಚಿಲ್ಡ್ರನ್ಸ್ ವುಡ್ ಗೆಟ್ ಟೇಸ್ಟಿ ಮೀಲ್ಸ್ ಆ್ಯಟ್ ಅ ಸ್ಕೂಲ್. ಹೌದು, ಒಂದು ವೇಳೆ ನಾ ಕೇಳತ್ತೀನಿ ಏನಂತೇಳಿ, ನೀವು ಏನಪ್ಪ ರುಚಿಯಾದ ಊಟವನ್ನು ಪಡೀತೀರಿ ಸ್ಕೂಲಲ್ಲಿ ಅಂತೇಳಿ, ಅದು ಇಂಡೈರೆಕ್ಟಾಗಿ ನಾವು ಕೇಳಿದಂಥದ್ದು. ಓಕೆ, ಈಗ ಸೆಂಟೆನ್ಸ್ ಅರೇಂಜ್ಮೆಂಟ್ ಮಾಡೋದಿರತ್ತ. ಇಲ್ಲಿ ಮೊದಲಿಗೆ ಏನು ಬರುತ್ತೆ ರೀ ನೋಡಿರಿ. ಬ್ಲ್ಯಾಕ್ಬೆರಿ ಫೋನ್ ಯೂಸ್ ಟು ಬಿ. ಓಕೆ, ನೆಕ್ಸ್ಟು ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್ ಬಟ್ ನಾವು ನೋಡಿರಿ ಫಸ್ಟ್ ಎರಡನೇದು ಬರುತ್ತೆ. ಎರಡನೇದಲ್ಲಿ ಅದ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಅಂದ್ರೆ ನೀವು ಪ್ಯಾರಾಗ್ರಾಫನ್ನು ಆಲ್ಮೋಸ್ಟ್ ಓದಲಿಕ್ಕೆ ಟ್ರೈ ಮಾಡಿ, ನ್ಯೂಸ್ ಪೇಪರ್ ಆಗಲಿ ಯಾವುದಾದ್ರೂ ಬುಕ್ಸ್ ಒಳಗಾಗಲಿ. ಯಾಕಂದರೆ ಯಾವ ರೀತಿ ನೀವು ರೆಡಿ ಮಾಡ್ತೀರಿ, ಯಾವ ರೀತಿ ರೆಡಿ ಆಗಬೇಕು ಪ್ಯಾರಾಗ್ರಾಫನ್ನು ನಿಮಗೆ ರೂಢಿ ಆಗುತ್ತೆ. ಓಕೆ, 14 ಪ್ರಶ್ನೆ ಇದು ಕೂಡ ಅದೇ ಏನದ ನೋಡಿರಿ. ಓಕೆ ನೋಡಿರಿ, ಒನ್ ಡೇ ಇದು ಕೆಲವೊಂದು ಸಲ ಸೀರಿಯಲ್ ಕೊಟ್ಟಾರೆ. ಇದು ಸೀರಿಯಲ್ ಕೊಟ್ಟಾರೆ ನೋಡಿರಿ. ಏನು ಕೇಳಿ, ಒನ್ ಡೇ ಮಿಟ್ಯಾಕ್ಸ್ ಕಂಪ್ನಿ ವಿಲ್ ಕ್ರಿಯೇಟ್ ಅ ಪ್ರಾಡಕ್ಟ್ ವಿಚ್ ವಿಲ್ ಬಿ ವ್ಯಾಶ್ 660 million ಲೋಡ್ಸ್ ಆಫ್ ಲಾಂಡ್ರಿ ಪರ್ ವೀಕ್ ಆ್ಯಂಡ್ ಬಿಕಮ್ ಆ್ಯನ್ ಎಂಪೈರ್. ಅಂದ್ರೆ ಸೀರಿಯಲ್ ಆಗಿ ಕೆಲವೊಂದು ಕೊಟ್ಟಿರ್ತಾರೆ. ಓಕೆ, ಎ ಆದಮೇಲೆ ಬಿ ಆದಮೇಲೆ ಸಿ, ಎ ಆದಮೇಲೆ ಬಿ ಆದಮೇಲೆ ಸಿ ಆದಮೇಲೆ ಟಿ. ಓಕೆ, ನೆಕ್ಸ್ಟು ಇಲ್ಲಿ ಕೂಡ ನೌನ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಡಿಫ್ರೆಂಟ್. ಇದ್ದದ್ದು ನೌನ್ ಫಾರ್ಮ್ ಏನಾಗುತ್ತೆ, ಡಿಫ್ರೆನ್ಸ್. ಆಪ್ಷನ್ ನಂಬರ್ ಎ. ಲಾಸ್ಟಲ್ಲಿ ಒಂದು ಕೇಳಿದ್ದು ಅದೇನಪ್ಪ ಅಂತೇಳಿ ಹೋಗಿ ನೋಡ್ರಿ, ಅದು ಥರ ಕ್ವಶನ್ ಅದ. ಯಾವುದೇ ಫಿಕ್ಸ್ ಟಾಪಿಕ್ ಅಂತ ಹೇಳಂಗಿಲ್ಲ. ಈಗೇನು ಕ್ವಶನ್ಸ್ ಅದಾವಲ್ಲ, ಈ ಥರದೇ ಕ್ವಶನ್ಗಳು ಬಂದೇ ಬರ್ತಾವೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಎರರನ್ನು ಕಂಡುಹಿಡಿ ಅಂತಾರೆ. ಏನಂದ್ರೆ ರೀ, ನೋ ಸೂನರ್ ಡಿಡ್ ಸಿ ಹ್ಯಾಸ್ ಟೀಚರ್ ವೆನ್ ಶಿ ಸ್ಟಾಪ್ಡ್ ಕಾಪಿಂಗ್. ನೋಡಿರಿ, ಇಲ್ಲಿ ವೆನ್ ಶಿ ಅಂತ ಬರೋಂಗಿಲ್ಲ ಅಂದ್ರೆ ಬಿ ಇದು ಮಿಸ್ಟೇಕ್ ಅದ. ಯಾಕಂತಂದ್ರೆ ಈ ವೆನ್ ಶಿ ಅದಲ್ಲ, ವೆನ್ ಜಾಗದಾಗ ಏನು ಬರುತ್ತೆ ಅಂತಂದ್ರೆ ದೆನ್ ಶಿ ಅಂತ ಬರಬೇಕು ನಮಗೆ. ಕರೆಕ್ಟ್, ಇದು ಕರೆಕ್ಟು, ಆದರೆ ಇದು ನಮ್ಮದು ಮಿಸ್ಟೇಕ್ ಆಗಿದೆ. ಓಕೆ, ಡನ್. 17ನೇ ಪ್ರಶ್ನೆ ಏನಂದ್ರೆ, ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಅದ್ರ ಮೇಲೆ 3 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಫಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಲಿಜನ್ ಆ್ಯಂಡ್ ಸೈನ್ಸ್. ರಿಲಿಜನ್ ಆ್ಯಂಡ್ ಸೈನ್ಸ್ ಅಂದಾಗ ಆ ಪದಗಳನ್ನು ಇದರಲ್ಲಿ ನೀವು ಸರ್ಚ್ ಮಾಡಬೇಕು. ಓಕೆ, ಆ ಸರ್ಚ್ ಮಾಡಿದಾಗ ಅಲ್ಲೇ ನಿಮಗೆ ಆನ್ಸರನ್ನು ಸಿಕ್ಬಿಡುತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ. ಓಕೆ ಇದರ ಆನ್ಸರನ್ನು ಏನಾಗುತ್ತೆ ಅಂತ ಹೇಳ್ರಿ. 17ನೇ ಕ್ವಶನು ಒಂದನೇದು. ಇಲ್ಲಿ ರಿಲಿಜನ್ ಆ್ಯಂಡ್ ಸೈನ್ಸ್ ಕ್ಯಾನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬೇಕು. ಎಕ್ಸಿಸ್ಟ್ ಆ್ಯಂಡ್ ಈವನ್ ಕಂಪ್ಲಿಮೆಂಟ್ ಈಚ್ ಅದರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಇದೇ ಪ್ಯಾರಾಗ್ರಾಫ್ ಮೇಲೆ ಮತ್ತು ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ, ಅಪ್ರೋಚಿಂಗ್ ರಿಲಿಜನ್ ಆ್ಯಂಡ್ ಸೈನ್ಸ್ ಅಕಾರ್ಡಿಂಗ್ ಟು ದಿ ಪ್ಯಾಸೇಜ್ ಪ್ರಕಾರ ಅದರಲ್ಲೇನು ಅಪ್ರೋಚ್ ನಿಮಗೆ ಏನು ಮುಟ್ಟಿಸ್ತೈತಪ್ಪ ಅಂತಂದ್ರೆ 18th ಆಪ್ಷನ್ ನಂಬರ್ ಬಿ ಈಸ್ ರೈಟ್. ದ ಕೀ ಈಸ್ ಅಪ್ರೋಚಸ್ ಈಚ್ ವಿಚ್ ಆ್ಯನ್ ಓಪನ್ ಮೈಂಡ್ ಆ್ಯಂಡ್ ವಿಲಿಜನ್ಸ್ ಟು ಕನ್ಸಿಡರ್ ಡಿಫ್ರೆಂಟ್ ಪ್ರಿಫೆಕ್ಟ್ಸ್. ಓಕೆ, ಡನ್. ನೆಕ್ಸ್ಟು 19ನೇ ಕ್ವಶನು, ಅಲ್ಲಿರುವಂತಹ ಒಂದು ಶಬ್ದವನ್ನು ತೊಗೊಂಡು ಆ ಪ್ಯಾರಾಗ್ರಾಫಲ್ಲಿ ಎನಾಟಮಿಯನ್ನು ಕಂಡುಹಿಡಿ ಅಂತಾರೆ. ಏನು ಇಲ್ಲಿ ಬರೀತೀನಿ, ಇಂಟೆಲೆಕ್ಟ್. ಇದರ ಅರ್ಥ ಕನ್ನಡದಾಗ ಏನಂತಂದ್ರೆ ಬುದ್ಧಿಶಕ್ತಿ ಅಂತೇಳಿ ಅರ್ಥ. ಓಕೆ, ಬುದ್ಧಿಶಕ್ತಿ. ಈಗ ಕೊಟ್ಟಂತಹ ಪದಗಳದ ಅರ್ಥ ನೋಡ್ರಿ, ಈ ವಿರುದ್ಧ ಪದ ಕಂಡಿದೆ. ಜೀನಿಯಸ್ ಅಂತಂದ್ರೆ ಮೇಧಾವಿ ಅಂತೀವಿ ನಾವು, ಹೌದಾ, ಮೇಧಾವಿ. ಆಮೇಲೆ ವಿಜಾರ್ಡ್ ಅಂದ್ರೆ ಮಾಂತ್ರಿಕ. ಓಕೆ, ಮಾಂತ್ರಿಕ. ನೆಕ್ಸ್ಟು ಸ್ಟುಪಿಡಿಟಿ ಅಂತಂದ್ರೆ ಮೂರ್ಖತನ. ನೆಕ್ಸ್ಟು ಸೇಜ್ ಅಂದ್ರೆ ಋಷಿಗಳು, ಋಷಿ ಮುನಿಗಳು ಅಂತೀವಿ. ಓಕೆ,
ಇಲ್ಲಿ ವಿರುದ್ಧ ಪದ ಅಂತಂದ್ರೆ ಇಲ್ಲಿ ಬುದ್ಧಿವಂತದ ವಿರುದ್ಧ ಪದ ಏನಾಗುತ್ತೆ ರೀ? ಬುದ್ಧಿವಂತ ಅಂದ್ರೆ ಮೂರ್ಖ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಇಂಟೆಲೆಕ್ಟ್ ಅಂತಾರೆ. ಓಕೆ, ನೆಕ್ಸ್ಟು 20ನೇ ಕ್ವಶನ್ ಇಂಗ್ಲೀಷ್ ಒಳಗೆ ಲಾಸ್ಟು. ಇದು ಕೂಡ ಗಿವನ್ ಎಕ್ಸಾಂಪಲ್ ಹೌ ರಿಲಿಜನ್ ಆ್ಯಂಡ್ ಸೈನ್ಸ್ coexist in the study of the origins of universe. ಇದರದ್ದು ಆಪ್ಷನ್ ನಂಬರ್ ಎ. ಮೆನಿ ರಿಲಿಜನ್ಸ್ ಹ್ಯಾವ್ ಕ್ರಿಯೇಷನ್ myths, okay, while science has the big bang theory. ಓಕೆ, ಆಪ್ಷನ್ ನಂಬರ್ ಎ ಇಸ್ ರೈಟ್. ಇದು ಏನಾಗುತ್ತೆ ರೀ ನಮ್ಮದು ಟೋಟಲ್ ಆಗಿ ಇಂಗ್ಲೀಷ್ ಸಂಬಂಧಪಟ್ಟಂತೆ ಕ್ವಶನ್ಗಳಾಯಿತು. ನೆಕ್ಸ್ಟ್ ಈಗ ಜಿ ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವ್ರು ಕೇಳಿದ್ದೊಂದು ಕರೆಂಟ್ ಅಫೇರ್ಸ್ ಕೇಳಿದ್ದರು. ನಾನು ರೀಸೆಂಟಾಗಿ ನಡೆದಂಥದ್ದು ಒಂದೆರಡು ಕ್ವಶನನ್ನು ನಾನು ತಗೊಂಡಿನಿ. ಓಕೆ, ಇಲ್ಲಿ ಏನು ಕೇಳ್ಯಾರ ರೀಸೆಂಟ್ಲಿ, ಅಲ್ಲಿ ಕೂಡ ವಿಂಬಲ್ಡನ್ಸ್ ಓಪನ್ಸ್ ಕೇಳಿದರು ಸಿಂಗಲ್ದು, ಇಲ್ಲಿ ಕೂಡ ಅದ್ರ ಬಗ್ಗೆನೇ ಕೇಳಿ. ಆದರೆ ಇಯರ್ ಯಾವುದಂದ್ರೆ ಜುಲೈ 2025 ಲಾಸ್ಟ್ ವರ್ಷದಲ್ಲಿ ನಡೆದಂತಹ ವಿಂಬಲ್ಡನ್ ಮೆನ್ಸ್ ಟೈಟಲನ್ನು ಯಾರು ತಗೊಂಡ್ರು ಅಂಥೇಳಿ ಆನ್ಸರು ಜಿನಿಕ್ ಸಿನ್ನರ್ ಅವರು ಪಡೆದರು. ಓಕೆ, ಇವ್ರದ್ದು ಯಾವ ದೇಶ ಅಂಥೇಳಿ ಕೇಳ್ತಾರೆ? ಇಟಲಿ ಇವ್ರದ್ದು ದೇಶ ಆಗಿರುತ್ತೆ. ಓಕೆ, ಇವರು ಯಾರು ವಿರುದ್ಧ ಗೆದ್ರು ಅಂತಂದ್ರೆ ಕಾರ್ಲಸ್ ಅಲ್ಕರಾಜ್ ಅವರನ್ನು ಸೋಲಿಸಿ ಇವರು ಗೆದ್ದರು. ಓಕೆ, ನೆಕ್ಸ್ಟು ಇನ್ನೊಂದು ಸೆಕೆಂಡ್ ಕ್ವಶನ್. ಅಲ್ಲಿ ಕೂಡ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಬಗ್ಗೆನೇ ಕೇಳಿದರು. ಇಲ್ಲಿ ನಾನು ಅದೇ ಕೇಳೀನಿ, ಅದರ ರೀಸೆಂಟು ಇಲ್ಲಿ 71ನೇ ರೀಸೆಂಟಾಗಿ ಯಾವಾಗ ನಡೆದ್ರಿ? ಆಗಸ್ಟ್ 2025 ನಡೆದೈತಿ. ಇಲ್ಲಿ ಬೆಸ್ಟ್ ಫೀಚರ್ಸ್ ಫಿಲ್ಮ್ ಅಂತೇಳಿ ಅವಾರ್ಡ್ ಯಾವ ಒಂದು ಫಿಲ್ಮಿಗೆ ಕೊಟ್ಟಾರಂದ್ರೆ 12th ಫೇಲ್ ಫಿಲ್ಮಿಗೆ ಅದನ್ನು ಅವಾರ್ಡನ್ನು ಕೊಟ್ಟಾರ. ಓಕೆ, ಇದರೊಳಗೆ ಯಾವಾಗ ಕೊಟ್ಟರು, ಅದೇ ರೀತಿ ಎಷ್ಟನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸದು ಅದು ಕೂಡ ಕೇಳ್ತಾರೆ. ಓಕೆ, ಡನ್. 22ನೇದು ಏನಪ್ಪ ಅಂತಂದ್ರೆ ಇಂಡಿಯಾ ಸ್ಟೇಟ್ ಈಸ್ ದ ಲಾರ್ಜೆಸ್ಟ್ ಬೈ ಏರಿಯಾ. ಯಾವ ಒಂದು ರಾಜ್ಯ ಭಾರತದಲ್ಲಿ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಒಂದು ಸ್ಥಾನವನ್ನು ಹೊಂದೈತೆ ಅಂದ್ರೆ ರಾಜಸ್ಥಾನ್. ಇದು ಅತ್ಯಂತ ದೊಡ್ಡವಾದ ಒಂದು ರಾಜ್ಯವಾಗಿದೆ. ಓಕೆ, ನೆಕ್ಸ್ಟ್ ಇಲ್ಲೇನು ಕೇಳ್ಯಾರಪ್ಪ ಅಂತಂದ್ರೆ ವಿಚ್ ಮೀಡಿಯಮ್ ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಅಂದ್ರೆ ಸೌಂಡ್ ಯಾವುದರಲ್ಲಿ ಜಾಸ್ತಿ ವೇಗವಾಗಿ ಹೋಗುತ್ತಂದ್ರೆ ಒಂದು ಸಾಲಿಡ್ ಕಂಡೀಷನ್, ಘನ ವಸ್ತುಗಳಲ್ಲಿ ಜೋರಾಗಿ ವೇಗವಾಗಿ ಏನಪ್ಪ ಟ್ರಾವೆಲ್ ಮಾಡುತ್ತಾ ಚಲಿಸ್ತತಿ ಅಂಥೇಳಿ. ಓಕೆ, 25ನೇ ಪ್ರಶ್ನೆಯನ್ನು ನೋಡಿರಿ. ದ ಕರೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಪ್ಪ? ಈ ಪ್ರಸ್ತುತ ರಾಷ್ಟ್ರಪತಿಗಳು ಯಾರಂತಂದ್ರೆ ದ್ರೌಪದಿ ಮುರ್ಮು ಅವರು ಆಗಿರ್ತಾರೆ. ಇವರು ಇದಕ್ಕಿಂತ ಆಗೋಕ್ಕಿಂತ ಮುಂಚೆ ಗವರ್ನರ್ ಆಗಿದ್ದರು. ಇದು ಕೂಡ ಗೊತ್ತಿರಲಿ. ಯಾವ ರಾಜ್ಯಕ್ಕೆ ಗವರ್ನರ್ ಆಗಿದ್ದರು ಅಂಥೇಳಿ ಕಮೆಂಟ್ ಮಾಡಿರಿ. ಓಕೆ, ಡನ್. 26ನೇ ಪ್ರಶ್ನೆಯನ್ನು ನೋಡಿರಿ. ಕ್ಯಾಪಿಟಲ್ ಆಫ್ ಶಿವಾಜಿ ಮಹಾರಾಜ್ ಅವರು ಅವ್ರದ್ದು ಕ್ಯಾಪಿಟಲ್ ಯಾವುದಾಗಿತ್ತು ಅಂತಂದ್ರೆ ಯಾವುದಾಗಿತ್ತು ರೀ? ರಾಯ್ಗಢ್ ಆಗಿತ್ತು. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ನೆಕ್ಸ್ಟು ಅಶೋಕ ಚಕ್ರದ ಬಗ್ಗೆ ಕೇಳಿದ್ರೆ ಹೌ ಮೆನಿ ಸ್ಪೋಕನ್ಸ್ ಅಂದ್ರೆ ಚಕ್ರದಲ್ಲಿ ಎಷ್ಟು ಗೆರೆಗಳದಾವಲ್ಲ ಅವುಗಳು ಅಶೋಕ ಚಕ್ರದಲ್ಲಿ ಎಷ್ಟು ಅದಾವ? ನ್ಯಾಷನಲ್ ನಮ್ಮ ರಾಷ್ಟ್ರೀಯ ಒಂದು ಧ್ವಜದಲ್ಲಿ ಅಶೋಕ ಚಕ್ರ ಮಧ್ಯದಲ್ಲಿ ಅದ ನೋಡಿರಿ. ಇದು ನಮ್ಮ ರಾಷ್ಟ್ರೀಯ ಧ್ವಜ ಅಂತಂದ್ರೆ ಹೌದಾ, ಇದರಲ್ಲಿ ಮಧ್ಯದಲ್ಲಿ ನಮ್ಮದು ಅಶೋಕ ಚಕ್ರವಿರುತ್ತೆ. ಓಕೆ, ಈ ಅಶೋಕ ಚಕ್ರವಿದ್ದಾಗ ಇಲ್ಲಿ ಈ ಒಳಗಡೆ ಇರುವಂತಹ ಗೆರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅವರು. ಎಷ್ಟಪ್ಪ ಅಂತಂದ್ರೆ 24. ಅದು ಏನು ಸೂಚಿಸ್ತದೆ? ದಿನದ 24 ಗಂಟೆಗಳನ್ನು ಸೂಚನೆ ಮಾಡುತ್ತದೆ. ದಿನದ 24 ಗಂಟೆ ಸೂಚಿಸುತ್ತದೆ. ಓಕೆ, ಡನ್. ನೆಕ್ಸ್ಟು 28ನೇ ಪ್ರಶ್ನೆಯನ್ನು ಚಿತ್ರದ ಮೇಲೆ ಕೇಳ್ಯಾರ. ಇಲ್ಲಿ ಚಿತ್ರದ ಸರಣಿ ಇದು. ಓಕೆ, ನಾವು ಚಿತ್ರದ ಸರಣಿ ಇದ್ದಾಗ ಒಂದೇ ನಾವು ಏನಪ್ಪ ನೋಡ್ಕೊತ ಹೋಗ್ಬೇಕು. ಈಗ ನೋಡಿರಿ, ಈ ಸರ್ಕಲನ್ನು ನಾವು ನೋಡ್ಕೊತ ಹೋಗ್ತೀವಿ. ಇದು ಇಲ್ಲದ ನೆಕ್ಸ್ಟು ಮೇಲ್ಗಡೆ ಹೋಗಿರಿ, ಆಮೇಲೆ ಈ ಕಡೆ ರೈಟ್ ಸೈಡು, ನೆಕ್ಸ್ಟು ಕೆಳಗಡೆ. ಈಗ ನನಗೆ ಇಲ್ಲಿ ಬರಬೇಕಾಗಿದ್ದು ಈ ಒಂದು 0 ಎಲ್ಲಿ ಬರ್ಬೇಕು ರೀ? ಇಲ್ಲಿ ಬರಬೇಕು. ಈ ಜಾಗದಾಗ 0 ಎಲ್ಲಿ ಅದ ರೀ? ಆಪ್ಷನ್ ನಂಬರ್ ಬಿ. ಉಳ್ಕಿದ್ದು ನೋಡೋ ಅವಶ್ಯಕತೆ ಇರೋಂಗಿಲ್ಲ, ಯಾವುದಾದರೂ ಒಂದು ಮಾಡ್ಬೋದು. ಓಕೆ, ಡನ್. ನೆಕ್ಸ್ಟ್ ಈಗ 29 ಇದು ಕೂಡ ಚಿತ್ರದ ಮೇಲೆ. ಇದರಲ್ಲಿ ಸಿರೀಸನ್ನು ಅವರು ಕಂಟಿನ್ಯೂ ಮಾಡ್ಯಾರ. ಆದರೆ ಇದರಲ್ಲಿ ಮಿಸ್ಟೇಕ್ ಆಗಿದ್ದು ಯಾವುದಪ್ಪ ಅಂತ ಕೇಳ್ಯಾರಂದ್ರೆ ಈಗ ಸೆಕೆಂಡ್ ಒನ್ ನಮ್ಮದು ಅವರು ಮಿಸ್ಟೇಕನ್ನು ಮಾಡಿದ್ದಾರೆ. ಇದು ಬರೋಂಗಿಲ್ಲ.
ಈಗ ಎ ಆದಮೇಲೆ ನೆಕ್ಸ್ಟ್ ಬಿ ಕಂಟಿನ್ಯೂ ಆಗುತ್ತಾ, ಬಿ ಆದಮೇಲೆ ಸಿ, ಹಿಂಗೆ ಕಂಟಿನ್ಯೂ. ಆದರೆ ಇದನ್ನು ಮಿಸ್ಟೇಕ್ ಮಾಡ್ಯಾರ ಅವರು ಸಿರೀಸಲ್ಲಿ. ಅಂದ್ರೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ. 30ನೇ ಪ್ರಶ್ನೆ ಏನದ ನೋಡ್ರಿ, ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದ. ಓಕೆ. ನೆಕ್ಸ್ಟ್ ಫಸ್ಟಿಗೆ ನಾವು ಅವ್ರೇನು ಕೊಟ್ಟಾರ, 5 ಗರ್ಲ್ಸ್ ಆರ್ ಸಿಟ್ಟಿಂಗ್ ಇನ್ ದ ರೋ. ನೋಡಿರಿ, 5 ಜನ ಒಂದು ಲೈನಲ್ಲಿ ಕುಂತಾರೆ. ಓಕೆ, ಒಂದು ಲೈನಲ್ಲಿ ಕುಂತಾರೆ. ಆಮೇಲೆ ಏನು, ರಾಶಿ ಈಸ್ ನಾಟ್ ಅಡ್ಜಸೆನ್ಸ್ ಟು ದ ಸುಲೇಖಾ ಆರ್ ಅಬಾ ಅಂತಂದಾಗ ಅವರು ರಾಶಿಯವರು ಯಾರ ಬಾಜು ಕುಂತಿಲ್ಲ, ಸುಲೇಖಾ ಅವರಾಗಲಿ ಅಭಾ ಅವರ ಬಾಜು ಆಗಲಿ ಯಾರು ಕುಂತಿಲ್ಲ, ರಾಶಿಯವರು ಕುಂತಿಲ್ಲ ಅಂತೇಳಿ. ಓಕೆ. ನೆಕ್ಸ್ಟು ಅನುರಾಧ ಈಸ್ ನಾಟ್ ಅಡ್ಜಸೆನ್ಸ್ ಟು ದ ಸುಲೇಖಾ. ಅನುರಾಧ ಮತ್ತು ಸುಲೇಖಾ ಅವರ ಬಾಜು ಇಲ್ಲ. ರಾಶಿ ಈಸ್ ಅಡ್ಜಸೆನ್ಸ್ ಟು ದಿ ಮೋನಿಕಾ. ನೋಡಿ, ರಾಶಿಯವರು ಮೋನಿಕಾ ಅವ್ರ ಬಾಜು ಕುಂತಾರೆ. ಇಲ್ಲಿ ರಾಶಿಯವರು ಕುಂತಿದ್ರೆ ಇಲ್ಲಿ ಮೋನಿಕಾ ಅವರು ಕುಂತಿರ್ತಾರೆ. ಓಕೆ. ಈಗ ಮೇಲ್ಗಡೆ ನೋಡಿ, ರಾಶಿಯವರು ಯಾರ ಬಾಜು ಇರಲಿ, ಸುಲೇಖಾ ಮತ್ತು ಅಭಾ ಅವ್ರ ಬಾಜು ಇಲ್ಲ. ನೋಡಿ, ಸುಲೇಖಾ ಇಲ್ಲಿ ಇರ್ಬೋದು, ಅಭಾನೂ ಇರ್ಬೋದು. ಇಲ್ಲಿ ಸುಲೇಖಾ ಇರ್ಬೋದು, ಇಲ್ಲಿ ಅಭಾ ಇರ್ಬೋದು. ಇನ್ನು ಉಳಿದವ್ರು ಯಾರು, ಯಾವುದು ಯಾರು ಉಳಿದವರು, ಹಾಂ, ಅನುರಾಧ ಒಬ್ಬರು. ಅನುರಾಧ ಅವರು ಇಲ್ಲಿ ಕೂತಿರ್ತಾರೆ. ಅವ್ರು ಕೇಳಿದ್ದೇನು, ಅನುರಾಧ ಈಸ್ ಅಡ್ಜಸೆನ್ಸ್ ಟು ದ ಹೂಮ್ ಔಟ್ ಆಫ್ ದ ಫಾಲೋಯಿಂಗ್. ಅನುರಾಧ ಅವರು ಯಾರ ಬಾಜು ಕೂತಾರೆ ರೀ, ಯಾರ ಬಾಜು ಕುಂತಾರೆ, ರಾಶಿಯವರ ಬಾಜು ಕುಂತಾರೆ. ಆಪ್ಷನ್ ನಂಬರ್ ಎ ಇಸ್ ರೈಟ್. ನೀವು ಇದನ್ನು ಈ ಉಲ್ಟಾ ಆದ್ರೂ ಇದು ಲೆಫ್ಟು ಇದು ರೈಟ್ ಐತಿ, ಒಂದು ವೇಳೆ ಇದು ರೈಟ್ ಇದು ಲೆಫ್ಟ್ ಆದರೂ ಸೇಮೇ ಬರುತ್ತೆ. ಓಕೆ, ಡನ್. ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ. ನೆಕ್ಸ್ಟು ಇದು ಇನ್ನೊಂದು ಗೊತ್ತಿರಲಿ, ಇವರು ಯಾವ ಕಡೆ ಮುಖ ಮಾಡಿರ್ತಾರೆ ಅಂತ ಹೇಳ್ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ನಾರ್ತ್ ಕಡೆನೇ ಎಲ್ಲ ಮುಖ ಮಾಡಿರ್ತಾರೆ. ಓಕೆ, ಡನ್. 31ನೇದು ಏನು ಕೇಳ್ಯಾರ ನೋಡಿ, ಮಿರರ್ ಇಮೇಜ್ ಆಫ್ ದಿಸ್ ಕೇಳ್ಯಾರ. ಈಗ ಮಿರರ್ ಇಮೇಜ್ ಅಂತಂದಾಗ ಏನು, ಕನ್ನಡಿಯ ಪ್ರತಿಬಿಂಬ ಅಂತಂದಾಗ ಇಲ್ಲಿ ಕೊಟ್ಟಂತಹ ಚಿತ್ರವನ್ನು ನಾವು ಕನ್ನಡಿ ಪ್ರತಿಬಿಂಬದಲ್ಲಿ ಯಾವ್ದು ಬರುತ್ತೆ ಅಂತೇಳಿ ಕೇಳ್ಯಾರ. ಯಾವ್ದು ಬರುತ್ತೆ ರೀ, ಈ 7 ಇದ್ದದ್ದು ಆ ಕಡೆ ಹೋತಂದ್ರೆ ಏನು ಬರುತ್ತೆ ರೀ, 7 ಈ ಥರ ಬರುತ್ತೆ. 7 ಇಲ್ಲಿ 1ನೇದಿಲ್ಲ 2ನೇದಿಲ್ಲ, ಇನ್ನು 3 4 ಮಾತ್ರ. ಈಗ 4 ಅದ, 4 ಯಾವ ರೀತಿ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ರೀ, 4 ಇಲ್ಲಿ ನೋಡ್ರಿ ಹಿಂಗದ. ನೆಕ್ಸ್ಟು ಈ 4 ಈ ಕಡೆ ಬಂದು ಈ ಕಡೆ ಬರುತ್ತೆ. ಈ ರೀತಿ ಯಾವುದಾದ್ರೂ ಆಪ್ಷನು 3ನೇದಿಲ್ಲ 4ನೇದು ಮಾತ್ರ. ಎಲ್ಲ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಅದೊಂದು ಗೊತ್ತಿರಲಿ. ಓಕೆ, ಡನ್. ನೆಕ್ಸ್ಟ್ ಈಗ ಇನ್ನೊಂದದ ಇಲ್ಲಿ ಪೇಪರ್ ಫೋಲ್ಡಿಂಗ್ ಅಂದರೆ ಪೇಪರ್ ಫೋಲ್ಡಿಂಗ್ ಆ್ಯಂಡ್ ಪೇಪರ್ ಕಟ್ಟಿಂಗ್ ಅದ. ಓಕೆ, ಇಲ್ಲಿ ಇದನ್ನು ಓಪನ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತಾ ಅಂತಂದಾಗ ಇದು ಲಾಸ್ಟ್ ಚಿತ್ರ. ಇದನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಏನಾಗುತ್ತೆ ಅಂತೇಳಿ ಅವರು ಕೇಳತ್ತಾರೆ. ಓಕೆ, ಭಾಳ ಸಿಂಪಲ್ ಇರುತ್ತೆ, ನೀವು ಒಟ್ಟು ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಓಕೆ, ಡನ್. ಈಗ ಇಲ್ಲಿ 4 ಭಾಗಗಳು ಮಾಡ್ಯಾರ ಅವರು ಆಲ್ರೆಡಿ. ಇಲ್ಲಿ ಕೊಟ್ಟಂಥದ್ದು ಇಲ್ಲಿ ಯಾವ ರೀತಿ ನಮ್ಮದು ಚಿತ್ರ ಇರುತ್ತಲ್ಲ ಅದೇ ರೀತಿ ಚಿತ್ರವನ್ನು ಅವರು ನೆಕ್ಸ್ಟಲ್ಲಿ ನಮ್ಗೆ 4 ಕಡೆ ಬರಬೇಕಂತಂದಾಗ ಯಾವ ರೀತಿ ಬರುತ್ತೆ ಇದನ್ನು ಒಂದು ಸಲ ಈ ಕಡೆ ಫೋಲ್ಡ್ ಮಾಡಿಬಿಟ್ಟಿರ್ತಿಕೋ ಇಲ್ಲಿ ಮೂಡ್ತು ಅಂದಾಗ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಯಾಕಂತಂದ್ರೆ ಕೆಲವೊಂದು ಚಿತ್ರಗಳನ್ನು ನೋಡ್ಕೊತ ಹೋಗ್ರಿ, ಕೆಲವೊಂದು ಮಿಸ್ಟೇಕನ್ನು ಅವರಾಗಿ ಮಾಡಿರ್ತಾರೆ. ಹೌದಾ? ಓಕೆ, ಡನ್. ನೆಕ್ಸ್ಟು 33ನೇ ಕ್ವಶನ್ ಏನು, ಬ್ಲಡ್ ರಿಲೇಷನು. ಪಾಯಿಂಟೆಡ್ ಟು ಅ ಗರ್ಲ್ ಇನ್ ಅ ಫೋಟೋ. ಒಂದು ಫೋಟೋ ನೋಡಿ ಹೇಳ್ತಾರೆ, ಯಾರು, ಅಮಿತ್ ಸೇಡ್. ನೋಡಿ, ಅಮಿತ್ ಹೇಳತ್ತಾನ, ಒಂದು ನಿಮಿಷ. ಅಮಿತಾ ಹುಡುಗಿ ಅದ, ಓಕೆ, ಫೀಮೇಲ್ ಅದ. ಇವರು ಅಮಿತಾ ಅವರು ಏನು ಹೇಳತ್ತಾರ ನೋಡ್ರಿ, ಶಿ ಈಸ್ ಅ ಸಿಸ್ಟರ್ ಆಫ್ ದ ಸನ್ ಆಫ್, ನೋಡ್ರಿ, ಶಿ ಈಸ್ ಅ ಸಿಸ್ಟರ್ ಆಫ್ ದ ಸನ್ ಆಫ್ ದ ವೈಫ್ ಆಫ್ ಮೈ ಹಸ್ಬೆಂಡ್. ನೋಡ್ರಿ, ವೈಫ್ ಆಫ್ ಮೈ ಹಸ್ಬೆಂಡ್ ಅಂತಂದಾಗ ಆಕಿದೆ ಹೇಳತ್ತಾಳ ಏನು, ನನ್ನ ಗಂಡನ. ನೋಡ್ರಿ, ಇದ್ಯಾರು, ಗಂಡ. ಓಕೆ, ಇವ್ರ ಗಂಡನ ನನ್ನ ಗಂಡನ ಹೆಂಡತಿಯ ಮಗ ಅದಾನಲ್ಲ, ಮಗನ ಯಾರು ಹೇಳ್ಯಾರ್ರಿ, ಸಿಸ್ಟರ್ ಅಂತ. ಓಕೆ, ಇವರು ಸಿಸ್ಟರ್ ಆದ್ರೆ ಹೌ ಈಸ್ ಗರ್ಲ್ ಅಂದ್ರೆ
ಈ ಹುಡುಗಿ ಇವರಿಗೆ ಯಾವ ರೀತಿ ರಿಲೇಷನ್ ಆಗ್ತಾಳೆ ಅಂತಂದ್ರೆ, ಇವ್ರಿಗೆ ಮಗ ಆದರೆ ಇವ್ರಿಗೆ ಮಗಳ ಆಗಬೇಕು, ಹೌದೋ ಇಲ್ಲೋ? ಮಗಳು, ಇಷ್ಟ ಅದು ಅಂದ್ರೆ ಡಾಟರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟು ಡೈರೆಕ್ಷನ್ ಮೇಲೆ ಕ್ವಶನ್ಸು. ಏನು? ಲಾಯನ್ ಪ್ರೊವಲ್ಡ್ 900 ಮೀಟರ್ನ ನಾರ್ತ್. ಅಂದ್ರೆ ಲಾಯನ್ ಇದ್ದವ ಏನು ಮಾಡ್ತಾನೆ, 900 ಮೀಟರ್ಗಳಷ್ಟು ಏನು ಮಾಡ್ತಾನೆ, ಈ ಕಡೆ ಯಾವ ಕಡೆ, ಉತ್ತರಕ್ಕೆ ಹೋಗ್ತಾನೆ. ಅಲ್ಲಿಂದ ಏನು ಮಾಡ್ತಾನೆ, ನೆಕ್ಸ್ಟು ಟುಕ್ಸ್ ಅ ರೈಟ್ ಟರ್ನ್. ಇಲ್ಲಿಂದ ರೈಟ್ ಅಂತಂದಾಗ ಈ ಕಡೆ ಮುಖ ಮಾಡ್ಯಾನಂದ್ರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಇಲ್ಲಿಂದ ಏನು ಮಾಡ್ತಾನೆ, ರೈಟ್ ಹೋಗ್ತಾನೆ. ಎಷ್ಟು ಹೋಗ್ತಾನೆ? 800 ಮೀಟ್ರ್ ಹೋಗ್ತಾನೆ. ಅಲ್ಲಿಂದ ಏನು ಮಾಡ್ತಾನೆ, ನೆಕ್ಸ್ಟು ಮತ್ತೆ ರೈಟ್ ಟರ್ನ್ ಆಗಿ 700 ಮೀಟ್ರ್ ಬರ್ತಾನೆ. ಇಲ್ಲಿಂದ ರೈಟ್ ಟರ್ನ್ ಆಗಿ, ಹೌದಾ, 700 ಮೀಟ್ರ್ ಬರ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನೆ, ಅಗೇನ್ ರೈಟ್ ಟರ್ನ್ ಆ್ಯಂಡ್ 600 ಮೀಟ್ರ್ ಫಾರ್ವರ್ಡ್ ಹೋಗ್ತಾನೆ. ಮತ್ತು ಇಲ್ಲಿಂದ ಬಂದು ಏನು ಮಾಡ್ತಾನೆ, ಇಲ್ಲಿ ತನಕ ಬರ್ತಾನೆ. ಅಂದ್ರೆ 600 ಮೀಟರ್ಗಳವರೆಗೆ ಬರ್ತಾನೆ. ಇಲ್ಲಿ ಬಂದು ನಿಂತ ನಂತರ ಲಾಯನ್ ಈಸ್ ಫೇಸಿಂಗ್ ನಾವು, ಅಂದರೆ ಯಾವ ಒಂದು ದಿಕ್ಕಿಗೆ ಅವನು ಫೇಸ್ ಮಾಡ್ಯಾನ ಅಂತಂದಾಗ ಫಸ್ಟಿಗೆ ಡೈರೆಕ್ಷನ್ ಇತ್ತಂದ್ರೆ ನಾವು ಈ ರೀತಿ ಚಿತ್ರ, ಇದು ಈಸ್ಟು, ವೆಸ್ಟು, ನಾರ್ತು, ಸೌತು. ಈಗ ಅವನು ಯಾವ ಕಡೆ ಮುಖ ಮಾಡ್ಯಾನ, ಈ ಕಡೆ ಮುಖ ಮಾಡ್ಯಾನ. ಈ ಕಡೆ ಯಾವುದು? ವೆಸ್ಟು, ಪಶ್ಚಿಮ ದಿಕ್ಕಿಗೆ ಅವನು ಮುಖ ಮಾಡಿ ನಿಂತಿದ್ದಾನೆ. ಓಕೆ, ಡನ್. ನೆಕ್ಸ್ಟ್ 35ನೇ ಕ್ವಶನ್ ಯಾವ ರೀತಿ ಅದಾವ ಅಂತೇಳಿ ನೋಡ್ರಿ ನೀವೇ. 35ನೇ ಪ್ರಶ್ನೆ. ಶ್ವೇತಾ ಈಸ್ ಟಾಲರ್ ದೆನ್ ಅನು. ಶ್ವೇತಾ ಅವರೇನದಾರಲ್ಲ ಯಾರಿಗಿಂತ ಎತ್ತರ ಅದಾರ ಅಂತಂದ್ರೆ ನೋಡಿರಿ, ಶ್ವೇತಾ ಈ ಕಡೆ ಹೈಯೆಸ್ಟು, ಈ ಕಡೆ ನೋಡಿರಿ, ಈ ಕಡೆ ಹೈಯೆಸ್ಟದಿಂದ ಈ ಕಡೆ ಹೆಚ್ಚು, ಈ ಕಡೆ ಕಡಿಮೆ. ಓಕೆ, ನಾ ಹೆಚ್ಚದಿಂದ ಕಡಿಮೆ ಬರತ್ತೀನಿ, ಯಾಕಂದ್ರೆ ಅವರು ಯಾರು ಎತ್ತರ ಅಂತ ಕೇಳ್ಯಾರ ಅಷ್ಟೇ. ಶ್ವೇತಾ ಇದ್ದವರು ಅಣುಕ್ಕಿಂತಲೂ ಏನಿದಾರೆ, ಎತ್ತರದಾರ. ನೆಕ್ಸ್ಟ್ ಏನು ಹೇಳ್ತಾರೆ, ಆ್ಯಂಡ್ ವಾಣಿ ಈಸ್ ಸ್ಮಾಲರ್ ದ್ಯಾನ್ ದೇವ್. ವಾಣಿ ಅದಾರಲ್ಲ ಯಾರ್ಕಿಂತ ಸಣ್ಣವ್ರದಾರು, ದೇವ್ಕಿಂತ ಸಣ್ಣವ್ರದಾರು. ವಾಣಿ ಇದ್ದವರು ದೇವ್ಕಿಂತ ಸಣ್ಣವರು. ಈ ಕಡೆ ಇನ್ಕ್ರೀಸ್, ಈ ಕಡೆ ಹೆಚ್ಚಾಕೊಂತ ಬರೋದಾದ್ರೆ ಹಾಂ. ನೆಕ್ಸ್ಟು ಏನು ಹೇಳ್ಯಾರ ನೋಡಿ, ತನು ಈಸ್ ಟಾಲರ್ ದೆನ್ ವಾಣಿ. ತನು ಇದ್ದವರು ವಾಣಿಗಿಂತಲೂ ದೊಡ್ಡವ್ರದ, ಅಂದ್ರೆ ಇವ್ರಿಗಿಂತ ಮುಂಚೆ ಬಂದರು ವಾಣಿ. ಆ್ಯಂಡ್ ಸ್ಮಾಲರ್ ದೆನ್ ಸಮೀರ್. ಅಂದ್ರೆ ತನು ಅದಾರಲ್ಲ ವಾಣಿಗಿಂತಲೂ ದೊಡ್ಡವರು, ಆಮೇಲೆ ಇನ್ನೊಬ್ರು ಯಾರು, ಸಮೀರ್ಗಿಂತಲೂ ಸಣ್ಣವರು, ಹೌದಾ. ನೆಕ್ಸ್ಟ್ ಇದಾದಮೇಲೆ ಅನು ಈಸ್ ಟಾಲರ್ ದೆನ್ ಸಮೀರ್. ಅನು ಇದ್ದವರು ಸಮೀರ್ಗಿಂತ ದೊಡ್ಡವ್ರದಾರ, ಅವರು ಆಲ್ರೆಡಿ, ಹೌದು ಇಲ್ಲ ನೋಡಿರಿ, ಅನು ಇದ್ದವರು ಅವ್ರಿಗಿಂತ ದೊಡ್ಡವ್ರದಾರ. ದೇವ್ ಈಸ್ ಸ್ಮಾಲರ್ ದೆನ್ ಅನು. ದೇವ್ ಇದ್ದವ ಸ್ಮಾಲರ್ ದೆನ್ ಅನು, ಇದು ಕರೆಕ್ಟ್ ಅದ. ಹೂ ಈಸ್ ದ ಟಾಲೆಸ್ಟ್. ನೋಡಿರಿ, ಎಲ್ಲರಿಗಿಂತ ಎತ್ತರದಲ್ಲಿ ಯಾರ್ದಾರ್ರಿ, ಶ್ವೇತಾ ಅವರು ಅದರ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಇಷ್ಟೇ ನೋಡಿರಿ. ಓಕೆ, ಈ ರೀತಿ ನಿಮಗೇನು ಕ್ವಶನ್ಗಳು ಕೇಳ್ಯಾರ. ಓಕೆ, ನೆಕ್ಸ್ಟ್ ನೋಡಿರಿ, ಇಲ್ಲಿ ಮಹಾರಾಷ್ಟ್ರ ಎಂಬುದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ರೆ ಟೆಕ್ಸಾಸ್ ಇದು ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟೈತೆ ಅಂದ್ರೆ US, ಅಮೇರಿಕಾಗೆ ಸಂಬಂಧಪಟ್ಟಿರುತ್ತೆ. ಓಕೆ, US. ಓಕೆ, ಡನ್. ನೆಕ್ಸ್ಟು 37ನೇ ಕ್ವಶನ್. ಇದು ವ್ಯಂಗ್ಯಾಕ್ಷರಗಳ ಮೇಲೆ. ಏನು? ಕ್ಯಾಟ್, ಆಮೇಲೆ ಡಾಗ್, ಆಮೇಲೆ ಪೆಟ್. ಇದಕ್ಕೆ ಅನುಗುಣವಾಗಿ ಒಂದು ಏನಾಗ್ಯಾರ 4 ಆಪ್ಷನ್ ಕೊಟ್ಟಾರ. ವೆನ್ ಡಯಾಗ್ರಾಮ್ ಯಾವ ರೀತಿ ಬರ್ತದೆ ಅಂತ ಕೇಳ್ಯಾರ. ಫಸ್ಟಿಗೆ ಪೆಟ್ಸ್. ಈ ಪೆಟ್ ಒಳಗೆ ಏನಾಗೈತೆ ರೀ, ಈ ಕಡೆ ಕ್ಯಾಟು ಬರ್ತೈತಿ, ಡಾಗು ಬರ್ತೈತಿ. ಸಾಕು ಪ್ರಾಣಿಗಳಲ್ಲಿನ ಈ ಬೆಕ್ಕೂ ಬರುತ್ತೆ, ನಾಯಿನೂ ಬರುತ್ತೆ. ಈ ರೀತಿ ಚಿತ್ರ ನಮಗೆ ಅಲವಾಗುತ್ತೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಓಕೆ, ಡನ್. 38. ಹಾಂ, ಇಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳ್ಯಾರ. ಏನು ಕೇಳ್ಯಾರ ಅನ್ನೋದನ್ನು ಫಸ್ಟಿಗೆ ನೋಡ್ರಿ. ಪರ್ಸನ್ ಎಂಬ ಪದ, PERSON, ಪರ್ಸನ್ ಎಂಬ ಪದವನ್ನು ಏನಂತ ಬರ್ದಾರಂದ್ರೆ OCOON
ಜೆ ಎಚ್ ಅಂತ ಬರ್ತಾರೆ. ಇಲ್ಲಿ ಏನು ಮಾಡ್ಯಾರ ಅಂತಂದಾಗ ಪಿ ಇದ್ದದ್ದು ಓ ಆಗಿತ್ತು ಅಂತಂದ್ರೆ -1 ಮಾಡ್ಯಾರ. ನೆಕ್ಸ್ಟು ಸಿ ಇದು ಸಿ ಆಗೈತಂದ್ರೆ -2. ನೆಕ್ಸ್ಟ್ ಅದೇ ರೀತಿ ಎಲ್ಲವನ್ನು -1 -2 -4 -5 -6 ಈ ರೀತಿ ಮಾಡ್ಯಾರ. ಈಗ ಬಂದಂಥದ್ದು ಅವ್ರು ಕೇಳಿದಂತಹ ಕ್ವಶನ್ ಏನದ ರೀ, ಇದೇ ಒಂದು ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ರಿಪೋರ್ಟನ್ನು ಬರೀರಿ ಅಂತ ಹೇಳ್ಯಾರ. ಇಲ್ಲಿ ಕೂಡ -1 -2 ಮಾಡಿದಾಗ ಏನು ಬರ್ಲತ್ತತಿ ಅಂತಂದಾಗ ಓಕೆ, ಆರ್ ಹಿಂದಿಂದ ಯಾವ್ದು ರೀ, ಕ್ಯೂ, ಆಮೇಲೆ ಇ ಹಿಂದಿಂದು ಇಲ್ಲಿ ಇ ಅದ. ಇನ್ನೊಂದು ಹೇಳ್ತೀನಿ ಕೇಳಿರಿ, ಇಲ್ಲಿ ಯಾವುದಾದ್ರೂ ಸೇಮ್ ಲೆಟ್ರ್ ಸೇಮ್ ಪ್ಲೇಸ್ ಒಳಗಿದ್ದು ಅಂದ್ರೆ ಅಷ್ಟೇ ಚೆಕ್ ಮಾಡಬೇಕು. ಇಲ್ಲಾಂದ್ರೆ ಫಸ್ಟು ಲಾಸ್ಟು ಅಕ್ಷರನ ಮೇನಾಗಿ ಚೆಕ್ ಮಾಡ್ಬೇಕು ನಾವು. ಫಸ್ಟ್ ಇಲ್ಲಿ ಏನಾಯಿತು -1, ಆಮೇಲೆ ಟಿ ಈಗ -6 ಮಾಡಿದಾಗ ಏನು ಬರುತ್ತೆ ರೀ, ಎನ್ ಬರುತ್ತೆ. ಅಂದ್ರೆ ಫಸ್ಟಿಗೆ ಕ್ಯೂ ಲಾಸ್ಟಿಗೆ ಎನ್ನು ಅಂದಾಗ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಓಕೆ, ಹೌದಿಲ್ಲ? ನೆಕ್ಸ್ಟ್ ಈಗ ಇವು ಎರಡನ್ನು ನಾನು ಚೆಕ್ ಮಾಡಬೇಕು. ಓಕೆ, ಆದ್ರೆ ಇವೆರಡನ್ನು ಮಾಡಿದಾಗ ಫಸ್ಟಿಗೆ ಕ್ಯೂ ಅಂತೂ ಇರಬೇಕು. ಫಸ್ಟಿಗೆ ಇಲ್ಲಿ ಕ್ಯೂ ಐತೇನು, ಇಲ್ಲಿಲ್ಲ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿ, ಇಷ್ಟೇ ನೋಡಿ. ಓಕೆ, ನೆಕ್ಸ್ಟ್ 39. ಇಲ್ಲೇನು ಕೇಳ್ಯಾರ, ಕನ್ನಡಿ ಪ್ರತಿಬಿಂಬವನ್ನು ಟೈಮಿಂಗನ್ನು ಕೇಳ್ಯಾರ. ಗಡಿಯಾರದಲ್ಲಿ 8 ಗಂಟೆ 20 ನಿಮಿಷಗಳಾಗಿತ್ತಂದ್ರೆ ಕನ್ನಡಿ ಪ್ರತಿಬಿಂಬದಲ್ಲಿ ಯಾವ ರೀತಿ ಆಗಿತ್ತು ಅಂತ ಕೇಳ್ಯಾರ. ಈ ರೀತಿ ಕೇಳಿದಾಗ ನಾವು ಏನು ಮಾಡ್ತೀವಿ, 11:60ರಲ್ಲಿ 11 ಗಂಟೆ 60 ನಿಮಿಷ ಅಂದರೆ ಎಷ್ಟು, 12 ಗಂಟೆ. ಆದರೆ 12 ಗಂಟೆಯನ್ನು ನಾವು ಈ 12 ಗಂಟೆಯನ್ನು ನಾವು ಈ ರೀತಿ ಬರ್ಕೋಬೇಕಾಗತ್ತೆ. ಆವಾಗ ಈ 8:20 ಇದರೊಳಗೆ ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ. ಎಷ್ಟು ಬಂತು ರೀ, 40. ಎಷ್ಟು 40? 3 ಗಂಟೆ 40 ನಿಮಿಷಗಳು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ 40ನೇ ಕ್ವಶನ್. ಇಲ್ಲಿ ಬಿಟ್ಟು ಹೋದಂತಹ ಅಂಕಿಯನ್ನು ಬರಿ ಅಂತಾರೆ. ಏನಂದ ರೀ, 0 ಇದ್ದದ್ದು 3 ಆಗಿತ್ತು, 3 ಇದ್ದದ್ದು 8, 8 ಇದ್ದದ್ದು 15, 15 ಇದ್ದದ್ದು 24. ಓಕೆ, ಇಲ್ಲಿ ಇನ್ನೊಂದು ಸಲ ಬರೀತೀನಿ. 0, 3, 8, 15, 24. 0 ಇದ್ದದ್ದು 3 ಆಗೈತೆ ಅಂದ್ರೆ +3 ಮಾಡ್ಯಾರ. 3 ಇದ್ದದ್ದು 8 ಅಂದ್ರೆ 5 2 ಆಗೈತಿ. 8 ಇದ್ದದ್ದು 15 ಆಗೈತೆ ಅಂದ್ರೆ 7 ಕೂಡ್ಸ್ಯಾರ. 15 ಇದ್ದದ್ದು 24 ಆಗೈತೆ ಅಂದ್ರೆ 9 ಕೂಡ್ಸ್ಯಾರ. ಅಂದ್ರೆ ಬೆಸ ಸಂಖ್ಯೆಗಳನ್ನು ಮಾಡ್ಕೊತ ಹೋಗ್ಯಾರ. ನೆಕ್ಸ್ಟ್ ಈಗ ನಾವು ಈ 24ಕ್ಕೆ ಎಷ್ಟು ಕೂಡಿಸ್ಬೇಕು, +11 ಕೂಡಿಸಿದ್ರೆ ಎಷ್ಟಾಯಿತು, 35 ಆಯಿತು. ಹೌದಾ? ಈ 35ಕ್ಕೆ +13 ಕೂಡಿಸಿದ್ರೆ ಎಷ್ಟು ಬರಬೇಕು, 48 ಬರಲೇಬೇಕು. ಬರಲಿಲ್ಲ ಅಂದ್ರೆ ನಾವು ತಪ್ಪು ಮಾಡಿಲ್ಲ ಅಂತಂದ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇದು ಕೂಡ ಚಿತ್ರಗಳ ಮೇಲೆ ಕೇಳ್ಯಾರ ನೋಡಿರಿ. ಏನದ ಇಲ್ಲಿ ಫಸ್ಟ್ ಫಿಗರು ಸೆಕೆಂಡ್ ಫಿಗರ್ಗೆ ಏನಪ್ಪ ಒಂದು ಏನದ ಅಂತಾರೆ, ಅದಕ್ಕೆ ರಿಲೇಟ್ ಅದ. ಅದೇ ರೀತಿ ಈ ಮೂರನೇ ಚಿತ್ರಕ್ಕೆ ರಿಲೇಟ್ ಆಗುವಂತಹ ಚಿತ್ರವನ್ನು ಯಾವುದು ಅಂತೇಳಿ ಕೇಳ್ಯಾರ. ಈಗ ಒಂದೇ ಒಂದು ವಿಚಾರ ಮಾಡಬೇಕು ನೀವು. ಓಕೆ, ಇಲ್ಲಿ ಕಾರ್ನರ್ಗೆ ಇರುವಂತಹ ಚಿತ್ರಗಳನ್ನು ನೋಡಿರಿ, ಈ ಚಿತ್ರಗಳನ್ನು ನೋಡಿರಿ. ಓಕೆ, ಈ ಚಿತ್ರಗಳು ಇದು ಈ ರೀತಿ ನಾವು ಶಿಫ್ಟ್ ಮಾಡ್ಯಾರಂತಂದಾಗ ನಾವು ಇಲ್ಲಿ ವೃತ್ತಗಳ ಆಕಾರದಲ್ಲಿ ಇದ್ದದೈತಲ್ಲ, ಇದನ್ನು ಈ ರೀತಿ ನಾವು ಅಪೋಸಿಷನ್ ಮಾಡಿದಾಗ ಈ ಜಾಗದಲ್ಲಿ ಸಿ ಆಪ್ಷನ್ ನಮ್ಮದು ಕರೆಕ್ಟ್ ಆಗುತ್ತೆ. ಓಕೆ, ಚಿತ್ರಗಳ ಮೇಲೆ ಬಂದಂಥ ಪ್ರಶ್ನೆಗಳು ಬಿಡಲೇಬಾರ್ದು. ಡನ್. ಓಕೆ, 42ನೇ ಕ್ವಶನ್. ಇದು ಕೂಡ ಚಿತ್ರಗಳ ಮೇಲೆ. ಇಲ್ಲಿ ನಾವು ಏನು ಮಾಡಬೇಕು, ಒಂದೇ ಒಂದು ಚಿಹ್ನೆಯನ್ನು ನೋಡ್ಕೊತ ಹೋಗಬೇಕು. ಓಕೆ, ಹಾಂ, ಇಲ್ಲಿ ನೋಡಿರಿ. ಫಸ್ಟಿಗೆ ನಾನು ಡಾಲರ್ ಚಿಹ್ನೆಯನ್ನು ಮಾತ್ರ ನೋಡ್ಕೊತ ಹೋಗ್ತೀನಿ. ಈ ಡಾಲರ್ ಚಿಹ್ನೆ ಫಸ್ಟಿಗೆ ಇಲ್ಲದ, ನೆಕ್ಸ್ಟು ಕೆಳಗಡೆ ಬಂದದ, ನೆಕ್ಸ್ಟು ಈ ಸೈಡು, ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಹೋಗೈತಿ. ನೆಕ್ಸ್ಟ್ ನನಗೆ ಎಲ್ಲಿ ಬರಬೇಕು, ಈಗ ಡಾಲರು ಇಲ್ಲಿ ಬರಬೇಕು. ಇಲ್ಲಿರುವಂತಹ ಡಾಲರ್ ಚಿಹ್ನೆ ಎಲ್ಲದ ರೀ, ಆಪ್ಷನ್ ನಂಬರ್ ಸಿ. ನೋಡಿರಿ, ಇಷ್ಟೇ ಸಿಂಪಲ್ಲಾಗಿ ನಿಮ್ಮದು ಜಿ ಕೆಗೆ ಸಂಬಂಧಪಟ್ಟಂತೆ, ಯಾವುದು ರೀಸನಿಂಗ್ ಸಂಬಂಧಪಟ್ಟಂತೆ ಕ್ವಶನ್ಗಳು. ಇನ್ನು ಮ್ಯಾಥಮೆಟಿಕ್ಸ್ ಕ್ವಶನ್ಗಳನ್ನು ಹೆಂಗೆ ಅದಾವೆ ನೋಡಿರಿ, ಭಾಳಷ್ಟು ಇಂಪಾರ್ಟೆಂಟ್ ಅದಾವೆ ನೋಡಿರಿ. ಏನದ, ಇಫ್ ಟು ನೋಡಿರಿ 216 ಘಾತಾಂಕ 4
ಡಿವೈಡೆಡ್ ಬೈ 36⁴ ಇಂಟು 6⁵. ಇಲ್ಲಿ ಈಕ್ವಲ್ ಟು 6⁻m ಕೊಟ್ಟಾರ. ಈ m ಜಾಗದಾಗ ಏನು ಬರ್ತೈತಿ ಅಂತ ಕೇಳಾರ. ಇದಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರಬೇಕಂತಂದಾಗ ಕೆಲವೊಂದಿಷ್ಟು ರೂಲ್ಸ್ ಅದಾವೆ. ಏನಪ್ಪ ಅಂತಂದ್ರೆ a ಟು ದ ಪವರ್ ಆಫ್ m ಟು ದ ಪವರ್ ಆಫ್ n ಅಂತಂದಾಗ ಇದನ್ನು a ಟು ದ ಪವರ್ ಆಫ್ m ಇಂಟು n ಅಂತ ಬರಿತೀವಿ. ಅದೇ ರೀತಿ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಅಂತಂದಾಗ a ಟು ದ ಪವರ್ ಆಫ್ m ಪ್ಲಸ್ n ಅಂತ ಬರಿತೀವಿ. ಅದೇ ರೀತಿ a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ಅಂತಂದಾಗ a ಟು ದ ಪವರ್ ಆಫ್ m ಮೈನಸ್ n. ಇವು ನಿಮಗೆ ಗೊತ್ತಿರಬೇಕು. ಈ 3 ರೂಲ್ಸ್ ಮೇಲಿನ ಈ ಲೆಕ್ಕವನ್ನು ನಾನು ಸೊಲ್ಯೂಷನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪೇಜ್ ಒಳಗೆ ಸೊಲ್ಯೂಷನ್ ಮಾಡ್ತೀನಿ. ಏನದ ನೋಡಿರಿ, 216 ಅದ್ರ ಘಾತಾಂಕ 4. ನೆಕ್ಸ್ಟು ಡಿವೈಡೆಡ್ ಬೈ 36⁴. ನೆಕ್ಸ್ಟು ಬ್ರಾಕೆಟ್ ಕ್ಲೋಸ್ ಇಂಟು 6⁵ ಈಕ್ವಲ್ ಟು 6 ಟು ದ ಪವರ್ ಆಫ್ m. ಓಕೆ, ಈಗ ನಾನು ಇದನ್ನು ಡಿವೈಡ್ ಮಾಡ್ತೀನಿ. ಹೆಂಗೆ, ಈ 216 6³ ಅಂತೀವಿ ನಾವು, ಹೌದಿಲ್ಲ? 6³ ಟು ದ ಪವರ್ ಆಫ್ 4, ಹೌದು ಇಲ್ಲೋ? ಡಿವೈಡೆಡ್ ಬೈ 36 ಯಾವ ರೀತಿ, 6² 6² ಟು ದ ಪವರ್ ಆಫ್ 4 ಇಂಟು 6 ಟು ದ ಪವರ್ ಆಫ್ 5. ಈಗ ನಾವು ಇಲ್ಲಿ ನೋಡ್ರಿ, ಇದು ಯಾವ ರೂಪದಾಗ ಅದ ರೀ, a ಟು ದ ಪವರ್ ಆಫ್ m ಟು ದ ಪವರ್ ಆಫ್ n ಅದ. ಅಂದರೆ ಎಂಟು ಮಾಡಬೇಕು. ಅಂದ್ರೆ ಎಷ್ಟಾಯ್ತಿದು, 12 ಆಯ್ತಾ, ಹೌದಾ? ಇಲ್ಲಿ ಡಿವೈಡೆಡ್ ಬೈ 6⁻ ಎಷ್ಟದ, 2 4 8 ಆಯಿತು, ಹೌದು ಇಲ್ಲೋ? ಇಂಟು 6⁻5 ನೋಡಿರಿ. ಡಿವೈಡೆಡ್ ಬೈ ಇದ್ದಾಗ ಏನು ಮಾಡಬೇಕು, 6⁻12 ಮೈನಸ್ 8. ಫಸ್ಟಿಗೆ ರೂಲ್ಸ್ ಬರ್ಸಿ, ಆಮೇಲೆ ಇಂಟು 6⁻5 ಅಂದಾಗ 6⁻12 ಒಳಗೆ 8 ಹೋದರೆ ಎಷ್ಟು ಉಳಿತು, 4 ಉಳಿತು. ಇಲ್ಲಿ 6⁻5 ಐತಿ. ಇಲ್ಲಿ ಮಲ್ಟಿಫಿಕೇಷನ್ ಅಂದಾಗ ಏನು ಮಾಡ್ತೀವಿ, 6⁻4 + 5 ಅಂದ್ರೆ 9 ಬಂತು, ಹೌದಾ? ಅಂದ್ರೆ 6⁻9 ಈಕ್ವಲ್ ಟು 6⁻m. ಇಲ್ಲಿ m ಬೆಲೆ ಕೇಳ, m ಬೆಲೆ ಎಷ್ಟು, m ಈಕ್ವಲ್ ಟು 9 ಈಸ್ ದಿ ಫೈನಲ್ ಆನ್ಸರ್. ಈ ರೀತಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ನೀವು ಮಾಡಬೇಕಾಗತ್ತೆ. ಇದಕ್ಕೆ ಬರಬೇಕಂದ್ರೆ ಬೇಸಿಕ್ ಸ್ಕ್ವೇರು ಕ್ಯೂಬು ಗೊತ್ತಾಗಬೇಕು. ಅಂದರೆ ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 44ನೇ ಕ್ವಶನ್ ಅವ್ರಿ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಆರ್ 160 ಮೀಟರ್ ಈಚ್. ಸುತ್ತಳತೆ, ಆಯತದ ಸುತ್ತಳತೆ, ಚೌಕದ ಸುತ್ತಳತೆ ಸೇಮ್ 160 ಮೀಟರ್ ಅದು. ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಲೆಸ್ ದ್ಯಾನ್ ಸ್ಕ್ವೇರ್ ಬೈ 100. ಅಂದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಆಯತದ ವಿಸ್ತೀರ್ಣದಲ್ಲ, ಸ್ಕ್ವೇರ್ಗಿಂತ 100 ಕಡಿಮೆ ಅದ. ಹಾಗಾದ್ರೆ ಲೆಂತ್ ಆಫ್ ದ ಲಾರ್ಜರ್ ಸೈಡ್ ಆಫ್ ರೆಕ್ಟ್ಯಾಂಗಲ್, ಅತಿ ಉದ್ದದ ಸೈಡ್ ಎಷ್ಟದ, ಸ್ವಲ್ಪ ಲೆಂದಿ ಆಗುತ್ತೆ. ಆದರೆ ಈ ಥರ ಕ್ವಶನ್ ಕೇಳ್ತಾರೆ. ನೋಡಿ, ಫಸ್ಟಿಗೆ ನಾವು ಈ ಕಡೆ ಆಯತದ ಮಾಡೋಣ, ಈ ಕಡೆ ಚೌಕ. ಓಕೆ, ಏನು ಹೇಳ್ಯಾರ, ಆಯತದ ಪೆರಿಮೀಟರ್ ಸುತ್ತಳತೆ ಅಂತೀವಿ, P ಈಕ್ವಲ್ ಟು 2 ಇಂಟು L ಪ್ಲಸ್ ಬಿ. ಅವರು ಆಯತದ ಏನು ಕೊಟ್ಟಾರಿ, ಆಲ್ರೆಡಿ 160 ಅಂತೇಳಿ ಕೊಟ್ಟಾರ. ಇದರದ್ದು 2 L ಪ್ಲಸ್ ಬಿ ಅಂತಂದಾಗ ಈ 2 1 2 80 ಅಂದ್ರೆ 80 ಈಕ್ವಲ್ ಟು L ಪ್ಲಸ್ ಬಿ ಆಯಿತು, ಹೌದಾ? ಒಂದು ವೇಳೆ ನನಗೆ ಬಿ ಅಷ್ಟೇ ಬೇಕಾಗಿತ್ತು ಅಂದರೆ ಏನಾಗುತ್ತೆ ರೀ, 80 ಮೈನಸ್ L ಆಯಿತು, ಹೌದಾ? ಇದು ಗೊತ್ತಿರಲಿ. ನೆಕ್ಸ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಚೌಕದ ಬರ್ರಿ. ಚೌಕದ ಪೆರಿಮೀಟರ್ ಈಕ್ವಲ್ ಟು 4A ಅಂತೀವಿ. ಇಲ್ಲಿ 160 ಅಂತ ಕೊಟ್ಟಾರ. 4A ಅಂತಂದಾಗ 4 1 4 4 16 0 ಅಂತಂದ್ರೆ A ಈಕ್ವಲ್ ಟು 40 ಬಂತು, ಹೌದಾ? ನೆಕ್ಸ್ಟ್ ಈಗ ಇಲ್ಲಿ ಇದು ಟರ್ಮ್ ಮುಗೀತು, ನಂದು 1L ಇಲ್ಲಿ ತಕ ಮುಗೀತು. ಈಗ ನೆಕ್ಸ್ಟ್ ಪಾಯಿಂಟ್, ಈಗ ಈ ಕಡೆ ಚೌಕ ಐತಲ್ಲ, ಹಾಂ, ಈ ಕಡೆ ಚೌಕ, ಈ ಕಡೆ ಆಯತ. ಈಗ
ಇದ್ರದ್ದು ವಿಸ್ತೀರ್ಣ ಯಾವುದು ರೀ, ಚೌಕದ ವಿಸ್ತೀರ್ಣ A² ಅದ. ಅಲ್ಲಿ A = ಎಷ್ಟು ಬಂದೈತಿ, 40 ಬಂದೈತಿ. ಅಂದ್ರೆ 40² ಅಂದರೆ ಎಷ್ಟು, 4 × 4 16 ಅಂದ್ರೆ 1600 ಮೀಟ್ರ್ ಬಂತು. ಆದ್ರೆ ಆಯತದ ವಿಸ್ತೀರ್ಣ ಏನಂದ ರೀ, ಚೌಕದ ವಿಸ್ತೀರ್ಣಕ್ಕಿಂತ 100 ಕಮ್ಮಿ ಅದ. ಅಂದ್ರೆ 1600ರಾಗ 100 ಹೋತಂದ್ರೆ ಎಷ್ಟು ಉಳಿತು, 1500 ಬಂತು. ಈಗ ನಾವು ಫಸ್ಟ್ ಇಕ್ವೇಷನ್ ಒಳಗಿಂದ ಎಲ್ಲ ಹಾಕ್ರಿ. ಏನು ಕೇಳ್ಯಾರ ಅವರು, ಆಯತದ ಕೇಳ್ಯಾರ. ಹೌದಾ, ಆಯತದ ಕೇಳ್ಯಾರ. ಆಯತದ ಪೆರಿಮೀಟರ್ ಏನದ ರೀ, ಸುದ್ದ 1500 ಬಂತು. ಏರಿಯಾ = L × B. ಹೌದು ಇಲ್ಲೋ, ಆಯತದ ವಿಸ್ತೀರ್ಣ ಏರಿಯಾ = L × B ಅಂತೀವಿ. ಹೌದಾ, L × B ಅಂದಾಗ ಈ B ಜಾಗದಾಗ ನೋಡ್ರಿ, ಬೇಡ, ಈ B ಜಾಗದಾಗ ನಾವು ಆಲ್ರೆಡಿ ಸ್ಟಾರ್ಟಿಂಗ ಏನು ಮಾಡಿದ್ದೀವಿ, L = AT - L ಅಂತೇಳಿ ಮಾಡಿದ್ದೀವಿ. ಇಲ್ಲದ ನೋಡ್ರಿ ಪಾಯಿಂಟು. ಹೌದಾ, ಡನ್ನ. ನೆಕ್ಸ್ಟು ಈಗೇನಾಗತ್ತೆ ರೀ, ಇದು L × L² ಆಮೇಲೆ -ATL + 1500 = 0. ದಿಸ್ ಈಸ್ ದ ಈಕ್ವೇಷನ್ ಬಂದ ನಂತರ ನಾವು ಇದನ್ನು ಏನು ಮಾಡ್ತೀವಿ, ಸಪ್ರೇಟ್ 1500 ಸಪ್ರೇಟಾಗಿ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, L² - ATL + 1500 = 0. ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಹಾಕೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಸಂಖ್ಯೆಯನ್ನು ಡಿವೈಡ್ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂತಂದ್ರೆ, ಯಾವುದಾದ್ರೂ ಎರಡು ಸಂಖ್ಯೆಯನ್ನು 30 ಮತ್ತು 50 ಈ ಎರಡೂ ಸಂಖ್ಯೆಗಳನ್ನು ಇಂಟು ಮಾಡಿದ್ರೆ ನನಗೆ 1500 ಬರಬೇಕು. ಒಂದು ವೇಳೆ ಇವನ್ನೆರಡು ಕೂಡಿಸಿದ್ರೆ 80 ಬರಬೇಕು. ಬರುತ್ತಿಲ್ಲ ರೀ. ಅಂದಾಗ ಅವರು ಏನು ಕೇಳ್ಯಾರ, ಅತಿ ಉದ್ದವಾದ ಅಂತಂದಾಗ ಒಂದು 30 ಬಂತ, ಇನ್ನೊಂದು 50 ಬಂತು. ಇದರ ದೊಡ್ಡ ಬಾಹು ಯಾವುದು, 50. ಅಂದ್ರೆ 50 ಈಸ್ ದಿ ಫೈನಲ್ ಆನ್ಸರ್. ಸ್ವಲ್ಪ ಲೆಂದಿ ಅನಿಸ್ಬೋದು, ಆದರೆ ಈ ಥರ ಕ್ವಶನ್ ಕೇಳ್ಯಾರ, ಏನು ಮಾಡೋಕ್ಕಾಗಂಗಿಲ್ಲ. ಓಕೆ, ಈ ಮೆನ್ಸುಲೇಷನ್ ಬಂದ್ರೆ ಶಾರ್ಟ್ಕಟ್ ಅನ್ನೋ ಮಾತೇ ಇಲ್ಲ. ಓಕೆ, ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ವಶನನ್ನು ನೋಡಿ. ಇದು ಕೂಡ ನಿಮಗೆ ನೆಕ್ಸ್ಟ್ ಕ್ವಶನ್ ಕೂಡ ಏನಪ್ಪ, ಒಂದು ಮೆನ್ಸುಲೇಷನ್ ಮೇಲೆ ಏನಂದ್ರೆ, ಡಯಾಗೋನಲ್ ಆಫ್ ಕ್ಯೂಬ್ ಈಸ್ 12 cm. ದೆನ್ ದ ವ್ಯಾಲ್ಯೂಮ್ ಆಫ್ ಎಷ್ಟಂದ್ರೆ ಕ್ಯೂಬ್, ಅದು ಡಯಾಗೋನಲ್ ಕರ್ಣವನ್ನು ಕೊಟ್ಟಾರೆ. ಅದರ ಫಾರ್ಮುಲಾ ಏನಂದ್ರೆ D = A√3 ಅಂತದ. ಇಲ್ಲಿ ಕರ್ಣವನ್ನು ಅವರು ಕೊಟ್ಟಿದ್ದಾರೆ. ಎಷ್ಟದ ರೀ, √12 ಅದ. ಓಕೆ, ಎಷ್ಟದ ರೀ, √12 ಅದ. ಇಲ್ಲಿ ರೂಟ್ ಮಿಸ್ ಆಗೈತಿ. √12 ಅದ = A√3. ಈಗ ಇವೆರಡು ಇಲ್ಲಿ A ಅಷ್ಟೇ ಇಟ್ಕೊಂಡು ಇಲ್ಲಿ √12 / √3 ಅಂದಾಗ ಇದನ್ನು ನಾವು ಒಂದು ರೂಟ್ ಹಾಕ್ಕೊಂಡು 12 / 3 ಬಂದ್ರೆ 3 × 3 = 4. ಅಂದ್ರೆ A = 4 ರೂಟ್ ಅಂತಂದಾಗ 2 ಬಂತು, 2 ಸೆಂಟಿಮೀಟರ್. ಈಗ ಅವ್ರು ಏನು ಕೇಳತ್ತಾರ, ವ್ಯಾಲ್ಯೂಮ್ ಕೇಳ್ಯಾರ. ಅಂದ್ರೆ ವ್ಯಾಲ್ಯೂಮ್ ಅಂದರೆ ಏನು ರೀ, ಗಾತ್ರ. ವ್ಯಾಲ್ಯೂಮ್ = ಕ್ಯೂಬ್ ಏನದ ರೀ, A³ ಅಂದಾಗ A = 2 ಅಂತಂದಾಗ 2⁻³ ಅಂತಂದಾಗ ಎಷ್ಟು ಬಂತು, 8 cm³. ಇದು 18 ಐತಿ, 8 ಅಷ್ಟೇ. ಆಪ್ಷನ್ ನಂಬರ್ A ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 46ನೇದು ಎಲೆಕ್ಷನ್ ನೋಡ್ರಿ. ಇನ್ ಆ್ಯನ್ ಎಲೆಕ್ಷನ್ ಬಿಟ್ವೀನ್ ದ 2 ಕ್ಯಾಂಡಿಡೇಟ್ಸ್. ಒಂದು ಎಲೆಕ್ಷನ್ ಇರತೈತಿ, ಅದು ಇಬ್ಬರ ಮಧ್ಯೆ. ಒಬ್ಬ ಏನು ಪಡಿತಾನೆ ರೀ, 56ರಷ್ಟು ಮತಗಳನ್ನು ಪಡೆದು ಅವು ಟೋಟಲ್ ವ್ಯಾಲಿಡ್ ವೋಟ್ಸ್ ಆಗಿರ್ತಾವೆ. ಆಮೇಲೆ 14% ಆಫ್ ವೋಟ್ಸ್ ಆರ್ ಗಾಟ್ ಇನ್ವ್ಯಾಲಿಡ್ ಅಂದಾಗ 14% ಇನ್ವ್ಯಾಲಿಡ್. ಅವು ಏನಾಗ್ಯಾವು, ಎರಡಕ್ಕೂ ಹಾಕಿರ್ತಾರೆ ಒಬ್ಬರು, ಅವಂಥವು ವೋಟ್ ಕನ್ಸಿಡರ್ ಆಗಿಲ್ಲ. ಎಷ್ಟು ಅದಾವೆ ರೀ, 14%. ಅಂದ್ರೆ ವ್ಯಾಲಿಡ್ ಎಷ್ಟು ಅದಾವೆ ರೀ ಅಂತಂದಾಗ 100 ಒಳಗೆ 14 ತೆಗೆದ್ರೆ 86 ಬಂತು. ಓಕೆ, ಇರಲಿ. ನೆಕ್ಸ್ಟ್ ಏನು ಕೇಳ್ಯಾರ, ಟೋಟಲ್ ನಂಬರ್ ಆಫ್ ವೋಟ್ಸ್ 90,000. ಓಕೆ, ವ್ಯಾಲಿಡ್ ವೋಟ್ಸ್ ಆಫ್ ಅದರ್ ಕ್ಯಾಂಡಿಡೇಟ್. ಇನ್ನೊಬ್ಬ ಏನು ಅದನ್ನಲ್ಲ, ಅವನು ವ್ಯಾಲಿಡ್ ವೋಟೆಡ್ಸು ಎಷ್ಟು. ಈಗ ಟೋಟಲ್ ವ್ಯಾಲಿಡ್ ವೋಟ್ಸ್ ಅಂದಾಗ
86% ಆಫ್ 90,000 ಅಂತಂದ್ರೆ ಎಷ್ಟಾಯ್ತು ರೀ? ಪರ್ಸೆಂಟೇಜ್ ಅಂದಾಗ ಇವೆರಡು ಸೊನ್ನೆ ಹೋದಾಗ ನಮಗೆ ಎಷ್ಟಾಯಿತು? 86 ಇಂಟು 900 ಅಂತಂದ್ರೆ ಎಷ್ಟಾಯಿತು? 77,410. ಇದೇನು ಟೋಟಲ್ಲು. ಆಮೇಲೆ ಇವು ಫಸ್ಟ್ ಕ್ಯಾಂಡಿಡೇಟ್ ಅದನ್ನಲ್ಲ ಒಂದೇದವ, ಇವಂದು 56% ಆಲ್ರೆಡಿ ತೊಗೊಂಡಾನೆ. ಅಂದ್ರೆ 56% ಇಂಟು ಟೋಟಲ್ 77,400 ಅಂತಂದಾಗ ಇದೆಷ್ಟು ಬರುತ್ತೆ ರೀ? 43,344. ಇನ್ನು ಸೆಕೆಂಡ್ ಕ್ಯಾಂಡಿಡೇಟ್ದು ಕಂಡುಹಿಡಿಬೇಕು ನಾವು. ಸೆಕೆಂಡ್ ಕ್ಯಾಂಡಿಡೇಟ್ ಎಷ್ಟು ತೊಗೊಂಡ್ರಿ? ಈಗ ಟೋಟಲ್ದಾಗ ಅದನ್ನ ತೆಗೆದು ಬಿಡ್ರಿ. 77,400 ಒಳಗೆ 43,344 ಓಟ್ ತೆಗೆದು ಬಿಡ್ರಿ. ಅಂದ್ರೆ ವ್ಯಾಲಿಡ್ ಓಟ್ ಸೆಕೆಂಡದ ಒಂದು ಎಷ್ಟು ಬಂತು ರೀ? 34,054 ಓಟ್ಗಳು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ಇಲ್ಲಿ ನಾನು 86,000 ಇದು ಹೆಂಗೆ ಬಂತು ಅಂತ ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲಿ ನೋಡಿರಿ, 86% ಆಫ್ ಅಂತಂದಾಗ 90,000 ಅದ. ಇಲ್ಲ ಡೈರೆಕ್ಟ್ ಮಾಡ್ಬೇಕು ರೀ. ಹೆಂಗೆ? 86 ಇಂಟು ಡಿವೈಡೆಡ್ ಬೈ 100 ಇಂಟು 90,000 ಬರ್ತೀರಿ. ಇವೆರಡು ಸೊನ್ನೆ ಹೋಗ್ತಾವೆ ಡೈರೆಕ್ಟಾಗಿ. ನಾ ಅದಕ್ಕೆ ಇಲ್ಲೇ ಡೈರೆಕ್ಟಾಗಿ ಇವೆರಡು ಸೊನ್ನೆ ತೆಗೆದುಬಿಟ್ನಿ. ಹೌದಾ? ಇವೆರಡು ಸೊನ್ನೆ ತೆಗೆದು ನೆಕ್ಸ್ಟ್ 86 ಇಂಟು ಡೈರೆಕ್ಟ್ ಮಾಡಿದ್ದು. ಓಕೆ, ಡೈರೆಕ್ಟ್ ಮಾಡಬೇಕು. ನೆಕ್ಸ್ಟು, ಅ ಮ್ಯಾನ್ ವಾಕ್ ಆಟ್ ದ ರೇಟ್ ಆಫ್ 5 ಕಿಲೋಮೀಟರ್ ಫಾರ್ 6 hours. 5 ಕಿಲೋಮೀಟರ್ ಸ್ಪೀಡ್ನಾಗ 6 ತಾಸು ನಡೀತಾನೆ. ಹಂಗೆ ಇನ್ನೊಂದು 4 ಕಿಲೋಮೀಟರ್ದಂಗೆ 12 ತಾಸು ನಡೀತಾನೆ. ಹಂಗಾದ್ರೆ ಎವರೇಜ್ ಸ್ಪೀಡ್ ಎಷ್ಟು? ಈಗ ನಮಗೆ ಡಿಸ್ಟೆನ್ಸ್ ಈಕ್ವಲ್ ಟು ಏನು ರೀ? ಸ್ಪೀಡ್ ಇಂಟು ಟೈಮ್. ಅವುಗಳನ್ನ ಎರಡು ಕೊಟ್ಟಾನ. ಈಗ ಫಸ್ಟ್ ಡಿಸ್ಟೆನ್ಸನ್ನು ಕಂಡುಹಿಡಿದು 5 ಸ್ಪೀಡ್ನಾಗ 6 ತಾಸು ನಡೆದಾನಂದ್ರೆ 30 ಕಿಲೋಮೀಟ್ರ್ ನಡೆದಾನ. ನೆಕ್ಸ್ಟ್ ಎರಡನೇ ಸಲ ಹೋಗ್ಯಾನ 4 ಸ್ಪೀಡ್ನಾಗ 12 ತಾಸು ಅಂದ್ರೆ 48 ಕಿಲೋಮೀಟ್ರ್ ಹೋಗ್ಯಾನ. ಹೌದಾ? ಈಗ ಟೋಟಲ್ ಎಷ್ಟು ಆತ್ರಿ ನಮ್ಮದು ಡಿಸ್ಟೆನ್ಸ್? 78 ಆಯ್ತು. ಹೌದಾ? ಟೋಟಲ್ 78 ಕಿಲೋಮೀಟ್ರ್. ಆಮೇಲೆ ಟೋಟಲ್ ಇಲ್ಲಿ ಟೈಮ್ ಅದ ನೋಡಿರಿ. ಟೋಟಲ್ ಟೈಮ್ ಅದ ಇಲ್ಲಿ. ಹಾಂ, ಟೋಟಲ್ ಟೈಮ್ ಎಷ್ಟು ಅದ ರೀ? 6 ಮತ್ತು 12 ಅಂದ್ರೆ 18 ತಾಸು ಆಯ್ತು. ಈಗ ಎವರೇಜ್ ಕಂಡುಹಿಡಿಬೇಕಂತಂದ್ರೆ 78 ಡಿವೈಡೆಡ್ ಬೈ 18. ಹೌದಾ? ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಸಿಂಪ್ಲಿಫೈ. ಎಷ್ಟರಲ್ಲಿ? 6 3 18, 6 1 6 3 ಅಂದ್ರೆ ಎಷ್ಟು ಬಂತು? 13 ಡಿವೈಡೆಡ್ ಬೈ 3 ಬಂತು. ಆದರೆ ಇದು ಆಪ್ಷನ್ದಾಗಿಲ್ಲ ಅಂತ ಇದನ್ನು 3 4 12 1 ಉಳಿತು ಅಂದರೆ 4:1/3. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗ್ತವೆ. ಓಕೆ, ಡನ್. ನೆಕ್ಸ್ಟು 48ನೇ ಪ್ರಶ್ನೆ. ಶಾಪ್ಕೀಪರ್ ಸೆಲ್ಸ್ ಆರ್ಟಿಕಲ್ ಕಾಸ್ಟ್ ಪ್ರೈಸ್ ಬಟ್ ಯೂಸಸ್ ಫಾಲ್ಟ್ಲಿ ಬ್ಯಾಲೆನ್ಸ್ 1000 ಗ್ರಾಮ್ ಈಸ್ 800 ಗ್ರಾಮ್. ಅಂದ್ರೆ ಪ್ರಾಫಿಟ್ ಎಷ್ಟಾಗೈತೆ ಅಂದ್ರೆ ಅವೇನು ಮಾಡ್ತಾನೆ? ಎಕ್ಸಾಕ್ಟಾಗಿ ಹೇಳ್ಬೇಕಂತಂದ್ರೆ ಈಗ 1000 ಐತಿ ಎಕ್ಸಾಕ್ಟ್, ಅದನ್ನು 800 ಅಂತೇಳಿ ಮಾರ್ತಾನೆ. ಅದು ಎಷ್ಟು ಲಾಭ ಆಗೈತೆ ಅಂತೇಳಿ ಕೇಳ್ತಾನೆ ಅಷ್ಟೆ. ಅಂದ್ರೆ 1000 ಗ್ರಾಮ್ ಕೊಡ್ಬೇಕಾಗಿರ್ತೈತಿ, ಅದು 800 ಗ್ರಾಮ್ ಅಷ್ಟೇ ಕೊಡ್ತಾನೆ. ಅದು ಲಾಭ ಆಗೈತಿಲ್ಲ, ಎಷ್ಟು ಲಾಭ ಆಗೈತಿ ಅಂತ ಕೇಳ. ಈಗ ನೋಡಿ, ಇವೆರಡು ಸೊನ್ನೆ. ಓಕೆ, 2 4 2 5 ಇರಲಿ. ಅಂದ್ರೆ 4 ಇದ್ದದ್ದು 5 ಆಗೈತಿ. ಅಂದ್ರೆ ಲಾಭ ಆಗೈತಿ. ಎಷ್ಟು ಲಾಭ ಆಗೈತಿ? 1 ಆಗೈತಿ. ಎಷ್ಟಕ್ಕೆ? 4ಕ್ಕೆ. ಅಂದ್ರೆ 1/4 ಅಂದ್ರೆ 100ಕ್ಕೆ ಎಷ್ಟು? 1ಕ್ಕೆ 4 4ಕ್ಕೆ 1 ಲಾಭ ಆಗೈತಿ. ಅಂದರೆ ಎಷ್ಟು? 4 1 4 2 8 4 5 ಅಂದರೆ 25% ಈಸ್ ದಿ ಪ್ರಾಫಿಟ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಕೆಲವೊಂದು ಶಾರ್ಟ್ಕಟ್ ಬರ್ತಾವೆ, ಕೆಲವೊಂದು ಬರೋಂಗಿಲ್ಲ. ಓಕೆ, ಡನ್. 49ನೇ ಪ್ರಶ್ನೆ. LCM ಆಫ್ 2 ನಂಬರ್ ಈಸ್ 48. ದೆನ್ ದ ರೇಷಿಯೋ ಆಫ್ 2 ನಂಬರ್ಸ್ ಈಸ್ 2:3. ದೆನ್ ಸಮ್ ಆಫ್ ದಟ್ ನಂಬರ್ಸ್, ಅವುಗಳ ಮೊತ್ತ ಎಷ್ಟು? ಓಕೆ, ಫಸ್ಟಿಗೆ ಈಗ ಕೇಳಿದತ್ತದ ನೋಡಿರಿ. ಈಗ ಎರಡು ಸಂಖ್ಯೆಗಳ ಅನುಪಾತದಾಗ ಇದು 2x ಅಂತ ಬರಿಬೋದು, ಆಮೇಲೆ ಇದು 3x ಅಂತೇಳಿ ಬರಿಬೋದು. ಓಕೆ, ಈ 3x ಮತ್ತು 2xಗಳ LCM ಎಷ್ಟಾಯ್ತು ರೀ?
6x ಬರುತ್ತೆ. 2 ಮತ್ತು 3 ಪ್ಲಸ್ 6x ಬಂತು. ಈಗ 6x ಅಂತಂದ್ರೆ 48 ಕೊಟ್ಟಾರ ಅವರು. ಅಂದಾಗ 6 1 6 ಎಷ್ಟರಲ್ಲಿ 8ರಲ್ಲಿ ಅಂದ್ರೆ x = 8 ಬಂತು. ಈಗ ಸಮ್ ಅಂತಂದಾರ ಅವರು. ಅವುಗಳ ಮೊತ್ತ ಅಂತಂದಾಗ 2x + 3x ಎಷ್ಟಾಯಿತು 5x. ಈ ಎಕ್ಸ್ ಅಂದ್ರೆ ನಮಗೆ ಎಷ್ಟು ಬಂದೈತೆ ರೀ 8 ಬಂದದ. 8 5 ಎಷ್ಟು 40 ಅವುಗಳ ಮೊತ್ತವಾಗಿರುತ್ತೆ. ಓಕೆ, ದೆನ್ ಸೆಕೆಂಡ್ ಟೆಸ್ಟ್ದು ಲಾಸ್ಟ್ ಕ್ವಶನ್. ಆಫ್ಟರ್ ಟೇಕಿಂಗ್ 1/5 ಆಫ್ ದ contents out of my purse, 1/12 of remainder ಉಳಿತೈತಿ. ಯಾವಾಗ found to be 7.40 rupees. How much money did his purse initially contain? ಅವನ ಪರ್ಸಲ್ಲಿ ಫಸ್ಟ್ ಇದ್ದಿದ್ದೆಷ್ಟು ನೋಡಿರಿ. ಅವನ ಕಡೆ ಫಸ್ಟಿಗೆ ನೋಡಿ 1 ಇರ್ತತಿ, ಅದ್ರ ಒಳಗೆ ಎಷ್ಟು ತೊಗೊತಾನು 1/5 ತೊಗೊತಾನೆ. ಹಂಗಾದ್ರೆ ಅದರೊಳಗೆ ಉಳಿಯುವಂಥದ್ದು 1/12 ಅಂತ. ಆದರೆ ಎಷ್ಟಿತ್ತೋ ನನಗೆ ಗೊತ್ತಿಲ್ಲ. ಅದು ಟೋಟಲ್ಲಾಗಿ ಅವನದು ಎಷ್ಟು ಅದ ರೀ, ಅದರೊಳಗೆ ಎಷ್ಟು ಇರ್ತೈತೆ ಉಳಿದೋದೀಗ 7 ರೂಪಾಯಿ 40 ಪೈಸೆ ಅದ. ಹಾಗಾದ್ರೆ ಎಕ್ಸ್ ಬೆಲೆ ಎಷ್ಟು? ಓಕೆ, ಈಗ ಸಿಂಪ್ಲಿಫೈ ಮಾಡಿ 1/12 ಇದು ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬಂತು? LCM 5 ಆಯಿತು. 5 - 1 ಅಂತಂದ್ರೆ 4 ಆಯಿತು. ಇಂಟು x = 740. ಓಕೆ, 4 1 4 3 12 ಅಂದ್ರೆ ಎಷ್ಟು ಉಳಿತು ಇಲ್ಲಿ 1/15 ಇಂಟು x = 7.5. ಓಕೆ, ನೆಕ್ಸ್ಟ್ ಈ ಟರ್ಮ್ ಈ ಕಡೆ ಹೋದ್ರೆ ಇಂಟು ಆಗುತ್ತಿಲ್ಲ ರೀ, ಈ ಟರ್ಮ್ ಆ ಕಡೆ ಹೋದ್ರೆ ಅಂದ್ರೆ x = 7.40 ಇಂಟು 15/1 ಅಂದ್ರೆ 1 ಅಂತೂ ಇದ್ದು ಇಲ್ದಂಗೆ ಅದು. ಅಂದಾಗ ಎಷ್ಟು ಬಂತು 7.40 ಅಂತಂದ್ರೆ 5 5 15 105 ಅಂತಂದ್ರೆ 111 ರೂಪಾಯಿ ಬಂತು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೋಡಿ, ಕೊಟ್ಟಂತಹ ಇಕ್ವೇಷನನ್ನು ನೀವು ಯಾವ ರೀತಿ ಅರೇಂಜ್ ಮಾಡಿಕೊಂಡು ಬರೀತೀರಿ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟು. ಇದು ನಿಮಗೆ ಕ್ಲಾಸ್ 2 ಅಂತ ಮಾಡಿಕೊಂಡು ನಾನು ಈ ಥರ ಕ್ವಶನ್ಸನ್ನು ಸ್ವಲ್ಪ ಲೆಂದಿ ಆದ್ರೂ ಪರವಾಗಿಲ್ಲ ಕ್ಲಾಸನ್ನು ಡೀಟೇಲ್ ಆಗಿ ನೋಡಿರಿ. ಯಾಕಂತಂದ್ರೆ ಇದು PUC ಬೇಸ್ ಮೇಲಿರುವಂತಹ ಕಾರಣ ಕ್ವಶನ್ಗಳು ಹೀಗೆ ಬರ್ತಾವೆ. 10th ಬೇಸ್ ಮೇಲಿದ್ದಾಗೂ ನಮ್ಗೆ ಯಾಕಂತಂದ್ರೆ ಇಂಗ್ಲೀಷ್ ಅಂತಂದಾಗ ಭಾಳಷ್ಟು ಜನ ಪ್ರಿಪ್ರೇಷನು ನೇವಿ ಏರ್ ಫೋರ್ಸ್ ಭಾಳಷ್ಟು ಜನ ಕಠಿಣ ಪರಿಶ್ರಮವನ್ನು ಹಾಕ್ತಿರ್ತಾರೆ. ಯಾಕಂದರೆ ಇಂಗ್ಲೀಷನ್ನು ನಮ್ಮ ಹುಡುಗರು ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಓಕೆ, ಆರ್ಮಿ ಅಂತೂ ಮಾಡ್ಕೊತೀರಿ, ಆದರೆ ನೇವಿ ಸ್ವಲ್ಪ ಏರ್ ಫೋರ್ಸು ಸ್ವಲ್ಪ ಈ ಥರ ಕ್ವಶನ್ಸ್ ಇರ್ತಾವೆ. ಮತ್ತು ಮುಂದಿನ ಕ್ಲಾಸಲ್ಲಿ ನಾನು ಇದೇ ಥರ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ರೆಗ್ಯುಲರ್ ಆಗಿ ನೋಡಿ. ಲಾಸ್ಟ್ ಕ್ಲಾಸನ್ನು ಯಾರು ನೋಡಿಲ್ಲ ಅವರು ಕೂಡ ನನ್ನ ಪ್ಲೇಲಿಸ್ಟ್ ಅದ, ನೀವು BK ಫ್ರೀ ಕ್ಲಾಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲೇಲಿಸ್ಟ್ ಹೋಗಿ ನೀವು ಏರ್ ಫೋರ್ಸ್ 2026 ಅಂತ ಹೊಡೆದ್ರೆ ಸಿಕ್ಕೇ ಸಿಗುತ್ತೆ. ಓಕೆ, ಮತ್ತೆ ಮುಂದೆ ಕ್ಲಾಸನ್ನು ಭೇಟಿ ಆಗ್ತೀನಿ. ಜೈ ಹಿಂದ್.